ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯಪಥ ಯೂಟ್ಯೂಬ್ ಚಾನಲಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ಕೆಸೆಟ್ ಎಕ್ಸಾಮ್ನ ಜನರಲ್ ಪೇಪರ್ಗೆ ರಿಲೇಟೆಡ್ ಆಗಿ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಸಾಕಷ್ಟು ಸ್ಪರ್ಧಾರ್ಥಿಗಳು ಕೆಸೆಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಕೆಸೆಟ್ ಎಕ್ಸಾಮಲ್ಲಿ 2 ಪೇಪರ್ಸ್ಗಳನ್ನು ನೀವು ಅಟೆಂಡ್ ಮಾಡಬೇಕು. ಒಂದು ಜನರಲ್ ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಆಗಿ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಜನರಲ್ ಪೇಪರ್ ಅಂದರೆ ಇದು ಕಾಮನ್ ಆಗಿ ನಾವು ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗುರುತಿಸ್ತೇವಲ್ವ, ಆ ರೀತಿ ಜನರಲ್ ಪೇಪರ್ ಅಲ್ಲ. ಇದು ಬಹುತೇಕ ರಿಸರ್ಚ್ಗೆ ರಿಲೇಟೆಡ್ ಮತ್ತು ಟೀಚಿಂಗಿಗೆ ರಿಲೇಟೆಡ್ ಆಗಿರುವಂಥ ಜನರಲ್ ಪೇಪರ್ ಆಗಿರುತ್ತೆ. ಅದರಲ್ಲಿ ಬರುವಂಥ ಬಹುತೇಕ ಎಲ್ಲ ಕ್ವಶನ್ಸ್ಗಳು ಕೂಡ ಅದಕ್ಕೆ ರಿಲೇಟೆಡ್ ಆಗಿರ್ತವೆ. ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಈ ಪೇಪರಲ್ಲಿ ಅಂದರೆ ಜನರಲ್ ಪೇಪರಲ್ಲಿ ಬಂದಾಗ 10 ಯೂನಿಟ್ಸ್ಗಳಿರೋದು ಕಂಡುಬರುತ್ತೆ. ಟೀಚಿಂಗ್ ಅಪ್ಟಿಟ್ಯೂಡ್ ಇರುತ್ತೆ, ರಿಸರ್ಚ್ ಅಪ್ಟಿಟ್ಯೂಡ್ ಇರುತ್ತೆ, ಕಾಂಪ್ರಿಹೆನ್ಸಿವ್ ಇರುತ್ತೆ, ಕಮ್ಯುನಿಕೇಷನ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಅಪ್ಟಿಟ್ಯೂಡ್ ಇರ್ಬೋದು, ಲಾಜಿಕಲ್ ರೀಸನಿಂಗ್ ಇರ್ಬೋದು, ಡಾಟಾ ಇಂಟರ್ಪ್ರಿಟೇಷನ್ ಇರ್ಬೋದು, ICT, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ ಇರ್ಬೋದು, ಹೈಯರ್ ಎಜುಕೇಷನ್ ಸಿಸ್ಟಮ್. ಈ ರೀತಿ ಒಟ್ಟು 10 ಯೂನಿಟ್ಗಳು ಜನರಲ್ ಪೇಪರಲ್ಲಿ ಇರುತ್ತೆ. ಇದು ಕೆಸೆಟ್ ಆಗಿರ್ಬೋದು, ಈವನ್ NET ಎಕ್ಸಾಮ್ ಆಗಿರ್ಬೋದು, ಎರಡರಲ್ಲೂ ಕೂಡ ಜನರಲ್ ಪೇಪರಲ್ಲಿ ಈ 10 ಯೂನಿಟ್ಗಳನ್ನು ಸಿಲೆಬಸ್ ಆಗಿ ಕೊಟ್ಟಿರೋದು ಕಂಡುಬರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ಪೇಪರಲ್ಲಿ ಒಟ್ಟು 10 ಯೂನಿಟ್ಗಳಿದ್ದಾವೆ. ಪ್ರತಿ ಯೂನಿಟಿನಲ್ಲೂ ಕೂಡ ಎಕ್ಸಾಮಲ್ಲಿ 5 ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಅಂದರೆ ಒಟ್ಟು 50 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ 2 ಅಂಕಗಳಿರ್ತವೆ. ಅಂದರೆ ಪ್ರತಿ ಯೂನಿಟಿಂದ 10 ಅಂಕಗಳು ಕವರ್ ಆಗ್ತಾವಂತ ಹೇಳ್ಬೋದು. ಮತ್ತು ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನಂದರೆ, ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಅಥವಾ NET ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ವ, ನೀವು ನಿಮ್ಮ ಸಬ್ಜೆಕ್ಟ್ ಪೇಪರ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆಂಟ್ ಜನರಲ್ ಪೇಪರ್ಗೂ ಕೊಟ್ಟರೆ ನೀವು ಬಹುತೇಕ ಕೆಸೆಟ್ ಆಗಿರ್ಬೋದು, NET ಆಗಿರ್ಬೋದು ಕ್ಲಿಯರ್ ಮಾಡ್ಕೋಬೋದು ಬಹಳ ಈಸಿಯಾಗಿ. ಅದರ ಜೊತೆಗೆ ನೆಟ್ ಎಕ್ಸಾಮ್ ಅಟೆಂಡ್ ಮಾಡುವಂಥ ಸ್ಪರ್ಧಾರ್ಥಿಗಳೇನಿದ್ದಾರಲ್ವ, ನೀವು ಸ್ವಲ್ಪ ಸಬ್ಜೆಕ್ಟ್ ಪೇಪರ್ ಸ್ಕೋರ್ ಜೊತೆಗೆ ಜನರಲ್ ಪೇಪರಲ್ಲಿ ಕೂಡ ಸ್ಕೋರ್ ಹೆಚ್ಚಾದರೆ ನೀವು JRF ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿದೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನಂದರೆ, ನೀವು ಜನರಲ್ ಪೇಪರ್ಗೂ ಕೂಡ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅಥವಾ ಮಹತ್ವ ಕೊಡಲೇಬೇಕು. ಆದರೆ ಬಹಳಷ್ಟು ಸ್ಪರ್ಧಾರ್ಥಿಗಳು, ಸ್ಪೆಷಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮತ್ತು ಲ್ಯಾಂಗ್ವೇಜಸ್ ರಿಲೇಟೆಡ್ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ತಮ್ಮ ಸಬ್ಜೆಕ್ಟ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ. ಜನರಲ್ ಪೇಪರಲ್ಲಿ ಬಂದಾಗ ಒಂದು 2-3 ಯೂನಿಟ್ಸ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ಅಂದರೆ ಜಸ್ಟ್ ನಾವು ಎಲಿಜಿಬಲ್ ಆದರೆ ಸಾಕು, ಈ ಪೇಪರ್ ಸಬ್ಜೆಕ್ಟ್ ಪೇಪರಲ್ಲಿ ಹೆಚ್ಚು ಸ್ಕೋರ್ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ವಿಚಾರವನ್ನು ಮಾಡ್ಕೊಂಡಿರ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ 2 ಪೇಪರಲ್ಲೂ ನಾವು ಎಲಿಜಿಬಲ್ ಆಗಬೇಕು. ಅದರ ಜೊತೆಗೆ 2 ಪೇಪರಲ್ಲೂ ಕೂಡ ನಮ್ಮ ಸ್ಕೋರ್ ಚೆನ್ನಾಗಾದಷ್ಟು ನಾವು ಕೆಸೆಟ್ ಆಗಿರ್ಬೋದು, NET ಆಗಿರ್ಬೋದು ಕ್ಲಿಯರ್ ಮಾಡ್ಕೋಬೋದು. ಆದರೆ ಬಹಳಷ್ಟು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಲ್ಯಾಂಗ್ವೇಜಸ್ ಬ್ಯಾಕ್ಗ್ರೌಂಡ್ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸ್ಪೆಷಲ್ 5th ಯೂನಿಟ್ ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಆಗಿದೆ ಅಲ್ವಾ, ಅದಕ್ಕೆ ಹೆಚ್ಚು ಫೋಕಸ್ ಮಾಡೋದಿಲ್ಲ. 6th ಯೂನಿಟು ಲಾಜಿಕಲ್ ರೀಸನಿಂಗ್ ಇದೆ, ಅದಕ್ಕೂ ಹೆಚ್ಚು ಫೋಕಸ್ ಮಾಡೋದಿಲ್ಲ. ಮತ್ತು 7th ಯೂನಿಟನ್ನು ಕೂಡ ಹೆಚ್ಚು ಇಂಪಾರ್ಟೆಂಟ್ ಕೊಡೋದಿಲ್ಲ. ಯಾಕಂದರೆ ಅವೆಲ್ಲ ಕೂಡ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಮ್ಯಾಥ್ಸ್ ಬಂದರೆ ಮಾತ್ರ ಅವುಗಳನ್ನು ಬಿಡಿಸ್ಬೋದು ಅನ್ನುವಂಥ ಒಂದು ಪೂರ್ವಗ್ರಹ ಪೀಡಿತರಾಗಿರ್ತಾರೆ ಬಹುತೇಕ ಜನ. ನಾನು ಎಲ್ಲರೂ ಅಂತ ಹೇಳಲ್ಲ, ಬಹುತೇಕ ಜನ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯಾರೆಲ್ಲ ಈ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಲ್ವ, ನಿಮಗೆ ಫಸ್ಟ್ ಪೇಪರ್ ಬಿಡಿಸ್ಲಿಕ್ಕೆ ಯೂಸ್ಫುಲ್ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ವಿಜಯಪಥ ಯೂಟ್ಯೂಬ್ ಚಾನಲಲ್ಲಿ ನಾವು ಈ 3 ಯೂನಿಟ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮಗೆ 10ರಿಂದ 15 ಕ್ವಶನ್ಸ್ಗಳು ಈ 3 ಯೂನಿಟಿಂದ ಕವರ್ ಆಗುತ್ತೆ. ಸುಮಾರು 30 ಅಂಕಗಳು ಈ 3 ಯೂನಿಟ್ಗಳಿಂದ ಕವರ್ ಆಗುತ್ತೆ. 30ರಲ್ಲಿ ಕನಿಷ್ಠ 20ರಿಂದ 24 ಅಂದರೆ 10ರಿಂದ 12 ಕ್ವಶನ್ಸ್ ಆದರೂ ನೀವು ಬಿಡಿಸಲೇಬೇಕು. ಆ ರೀತಿ ಡಿಸ್ಕಷನ್ ಮಾಡುವಂಥ ಒಂದು ಪ್ರಯತ್ನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ಇವತ್ತಿನ ಕ್ಲಾಸಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಾಟಾ ಇಂಟರ್ಪ್ರಿಟೇಷನ್ಗೆ ರಿಲೇಟೆಡ್ ಆಗಿರುವಂಥ ಈ ಟಾಪಿಕ್ ಅಥವಾ ಈ ಯೂನಿಟಲ್ಲಿ ಮತ್ತೆ 5 ಸಬ್ ಯೂನಿಟ್ಗಳು ಮಾಡ್ಕೊಂಡಿದ್ದಾರೆ. ಸೋರ್ಸಸ್ ಆಗಿರ್ಬೋದು, ಅಕ್ವಜಿಷನ್ ಆಗಿರ್ಬೋದು, ಕ್ಲಾಸಿಫಿಕೇಷನ್ ಆಫ್ ಡಾಟಾ ಅಂತ ಒಂದು ಸಬ್ ಯೂನಿಟ್ ಮಾಡಿದ್ದಾರೆ. ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡಾಟಾ ಅಂತ ಮಾಡಿದ್ದಾರೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮ್ಯಾಪಿಂಗ್ ಆಫ್ ಡಾಟಾ ಅಂತ ಒಂದು ಸಬ್ ಯೂನಿಟ್ ಮಾಡಿದ್ದಾರೆ. ಡಾಟಾ ಇಂಟರ್ಪ್ರಿಟೇಷನ್ನು ಮತ್ತು ಡಾಟಾ ಆ್ಯಂಡ್ ಗವರ್ನೆನ್ಸ್ ಅಂತ ಒಟ್ಟು 5 ಸಬ್ ಯೂನಿಟ್ಗಳನ್ನು ಮಾಡಿದ್ದಾರೆ. ಆದರೆ ಪ್ರೀವಿಯಸ್ ಕೆಸೆಟ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ NET ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದಾಗ ಬಹುತೇಕ ಸಂದರ್ಭದಲ್ಲಿ ಇಲ್ಲಿ 5 ಸಬ್ ಯೂನಿಟ್ಗಳಿದ್ದರೂ ಕೂಡ ಬಹುತೇಕ ಈ ಪ್ರೀವಿಯಸ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಪೈ ಚಾರ್ಟು ಅಥವಾ ಒಂದು ಟೇಬಲ್ ಚಾರ್ಟು ಅಥವಾ ಲೈನ್ ಚಾರ್ಟ್ ಕೊಟ್ಟಿರ್ತಾರೆ. ಅದರ ಮೇಲೆ 4ರಿಂದ 5 ಕ್ವಶನ್ಸ್ಗಳು ಕೊಟ್ಟಿರ್ತಾ ಇದ್ರು, ಅವನ್ನು ನಾವು ಬಿಡಿಸ್ತಾ ಹೋಗ್ತಾ ಇದ್ದೇವೆ. ಆ ರೀತಿಯೇ ಕ್ವಶನ್ಸ್ ಬಹುತೇಕ ಈ ಚಾಪ್ಟ್ರಿಂದ ಬಂದಿರೋದು ಕಂಡುಬರುತ್ತೆ. ಆದರೆ ಈ ಟೈಮ್ ಈ ಎಕ್ಸಾಮ್ ಮೊದಲ ಬಾರಿಗೆ ನಮ್ಮ ಸ್ಟೇಟಲ್ಲಿ KE ನಡೆಸ್ತಾ ಇರೋದ್ರಿಂದ ಅದೇ ರೀತಿ ಕ್ವಶನ್ಸ್ ಕೇಳ್ತಾರಾ ಈ ಟಾಪಿಕ್ ಮೇಲೆ ಇಲ್ವಾ ಅಂತ ನಾವು ಎಕ್ಯುರೇಟಾಗಿ ಹೇಳೋಕ್ಕೆ ಅಥವಾ ಗೆಸ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಈ ಟಾಪಿಕನ್ನು 2 ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇರೋದು. ಮೊದಲನೇದಾಗಿ ಇವತ್ತಿನ ಈ ಕ್ಲಾಸಲ್ಲಿ ಈ 5 ಸಬ್ ಯೂನಿಟ್ಗಳ ಬಗ್ಗೆ ಥೆರಿಟಿಕಲ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿರುವಂತಹ ಡಾಟಾ ಇಂಟರ್ಪ್ರಿಟೇಷನ್ಗೆ ರಿಲೇಟೆಡ್ ಆಗಿರುವಂಥ ಬೇರೆ ಬೇರೆ ವೆರೈಟಿ ಕ್ವಶನ್ಸ್ಗಳನ್ನು ನಿಮ್ಮ ಜೊತೆ ನಾವು ಪ್ರಾಕ್ಟಿಕಲ್ ಆಗಿ ಡಿಸ್ಕಷನ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿರೋದು. ಹಾಗಾದರೆ ಬನ್ನಿ, ಮೊದಲನೇದಾಗಿ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬರ ಮೈಂಡಲ್ಲಿ ಕೆಲವೊಂದು ವಿಚಾರಗಳು, ಕೆಲವೊಂದು ಡೌಟ್ಸ್ಗಳು ಸ್ಟಾರ್ಟ್ ಆಗಿಬಿಡ್ತವೆ. ಫಸ್ಟ್ ಆಫ್ ಆಲ್, ದತ್ತಾಂಶ ಅಥವಾ ಡಾಟಾ ಅಂದರೆ ಏನು, ಡಾಟಾವನ್ನು ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡಲಾಗುತ್ತೆ, ಇವನ್ನು ಎಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ, ಈ ರೀತಿ ಸಾಕಷ್ಟು ಡೌಟ್ಸ್ಗಳು ಬರ್ತಾ ಹೋಗ್ತವೆ. ಈ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ನಾವೇನು ಮಾಡ್ಕೊಳ್ಳೋದು, ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೋದು.
ಫಸ್ಟ್ ಆಫ್ ಆಲ್ ಯಾವುದಕ್ಕೆ ಡಾಟಾ ಅಂತ ಕರಿಬೋದು ಅಂತ ನೋಡ್ತಾ ಹೋದರೆ ಸಿಂಪಲಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಇನ್ಫಾರ್ಮೇಷನ್ಗೆ ನಾವು ಡಾಟಾ ಅಂತ ಕರಿಬೋದು. ದತ್ತಾಂಶ ಅಂದರೆ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಅಂತ ಹೇಳ್ಬೋದು. ಕಾಮನ್ ಆಗಿ ನಾವು ಯಾವುದೊಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ, ಯಾವುದೊಂದು ವಿಷಯವನ್ನು ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇನ್ಫಾರ್ಮೇಷನ್ ನಮಗೆ ಬೇಕು. ವಿತೌಟ್ ಇನ್ಫಾರ್ಮೇಷನ್ ನಾವು ಯಾವುದೇ ವಿಷಯವನ್ನು ಅನಾಲಿಸಿಸ್ ಮಾಡಲಿಕ್ಕೆ ಆಗಲ್ಲ, ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಳೋದೇನೆಂದರೆ ಡಾಟಾ ಅಂದರೆ ಇದನ್ನು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನಮಗೆ ಒಂದು ಐಡಿಯಾ ಇರುತ್ತೆ, ಡಾಟಾ ಅಂದ ತಕ್ಷಣಕ್ಕೆ ಅವೆಲ್ಲ ಅಂಕಿ ಅಂಶಗಳೇ ಇರ್ತಾವ ಅಂತ ಅನಿಸುತ್ತೆ. ಆದರೆ ಗೊತ್ತಿರಲಿ, ಡಾಟಾ ಅಂದರೆ ಅಂಕಿ ಅಂಶಗಳು ಅಷ್ಟೇ ಅಲ್ಲ. ಅಂಕಿ ಅಂಶಗಳು ಇರ್ತವೆ, ಅದ್ರ ಜೊತೆಗೆ ಡಾಟಾ ಅಂದರೆ ಅದು ಇಮೇಜಸ್ ಆಗಿರ್ಬೋದು, ವರ್ಡ್ಸ್ ರೂಪದಲ್ಲಿರ್ಬೋದು, ಫಿಗರ್ಸ್ ಇರ್ಬೋದು, ಫ್ಯಾಕ್ಟ್ಸ್ ಇರ್ಬೋದು, ಐಡಿಯಾಸ್ ಇರ್ಬೋದು, ಇನ್ನೂ ಬೇರೆ ಬೇರೆ ಸ್ವರೂಪದಲ್ಲಿಯೂ ಕೂಡ ದತ್ತಾಂಶಗಳು ನಮಗೆ ಲಭ್ಯವಿರ್ತವೆ. ಹಾಗಾಗಿ ದತ್ತಾಂಶ ಅಥವಾ ಡಾಟಾ ಅಂದ ತಕ್ಷಣಕ್ಕೆ ನೀವು ಅವು ಕೇವಲ ಅಂಕಿ ಅಂಶಗಳ ರೂಪದಲ್ಲಿ ಮಾತ್ರ ಇರ್ತವೆ ಅನ್ನುವಂಥ ತೀರ್ಮಾನಕ್ಕೆ ಬರೋ ಹಾಗಿಲ್ಲ. ಮ್ಯಾಕ್ಸಿಮಮ್ ಅಂಕಿಅಂಶಗಳ ರೂಪದಲ್ಲಿ ಇರ್ತವೆ, ಅದರ ಜೊತೆಗೆ ಬೇರೆ ಬೇರೆ ಸ್ವರೂಪದಲ್ಲಿ ಕೂಡ ಡಾಟಾಗಳು ಅವೈಲೇಬಲ್ ಇರ್ತವೆ ಅಥವಾ ದತ್ತಾಂಶಗಳು ಇರೋದನ್ನು ನಾವು ಕಾಣ್ತೇವೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದೆರಡು ಉದಾಹರಣೆ ತೆಗೆದುಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಸಬಲೀಕರಣ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಅನಾಲಿಸಿಸ್ ಮಾಡಲಿಕ್ಕೆ ಹೋಗ್ತೀನಿ ಅಥವಾ ಅದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಹೋಗ್ತೀನಿ. ನಾನು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ದತ್ತಾಂಶ ಅಥವಾ ಡಾಟಾ ಅಥವಾ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡ್ತಾ ಹೋಗ್ತೀನಿ. ಯಾವ ಪ್ರಮಾಣದಲ್ಲಿ ಮಹಿಳೆಯರು ಸ್ಥಳೀಯ ಸಂಸ್ಥೆಗಳಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಅಂಕಿಅಂಶಗಳ ರೂಪದಲ್ಲೇ ನಾನು ಹೇಳ್ತೀನಿ ನಾನು. ಓಕೆ, ಅದರ ಜೊತೆಗೆ ಮಹಿಳೆಯರು ಪರಿಣಾಮಕಾರಿಯಾಗಿ ಭಾಗವಹಿಸ್ತಾ ಇದ್ದಾರಾ, ಅವರು ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದಲ್ಲಿರುವಂತಹ ಯಾವುದೋ ಒಬ್ಬ ವ್ಯಕ್ತಿ, ಅಂದರೆ ಪುರುಷ ಪ್ರಧಾನ ಸಮಾಜ ನಮ್ಮದಾಗಿರೋದ್ರಿಂದ ತಮ್ಮ ಕುಟುಂಬದಲ್ಲಿರುವಂಥ ಯಾವುದೋ ಒಬ್ಬ ಪುರುಷನ ನಿಯಂತ್ರಣಕ್ಕೆ ಒಳಪಟ್ಟು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರಾ ಅಥವಾ ಸ್ವತಃ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರಾ, ಇಂತಹ ಕ್ವಶನ್ಗೆ ನಾನು ಆನ್ಸರ್ ಕಂಡುಹಿಡ್ಕೊಳ್ಬೇಕಾದ್ರೆ ಅಂಕಿಅಂಶಗಳ ರೂಪದಲ್ಲಿ ನನಗೆ ಮಾಹಿತಿ ಸಿಗೋದಿಲ್ಲ. ಅದಕ್ಕೆ ಎಸ್ ಆರ್ ನೋ ಅಥವಾ ಪಾರ್ಷಲಿ ಎಸ್ ಪಾರ್ಷಲಿ ನೋ ಈ ರೀತಿ ನನಗೆ ಮಾಹಿತಿ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಯಾವಾಗಲೂ ದತ್ತಾಂಶಗಳು ಅಥವಾ ಇನ್ಫಾರ್ಮೇಷನ್ ಅಂಕಿಅಂಶಗಳ ರೂಪದಲ್ಲೇ ಇರುತ್ತೆ ಅಂತ ನಾವು ಹೇಳೋ ಹಾಗಿಲ್ಲ. ಅಂಕಿಅಂಶಗಳ ರೂಪದ ಜೊತೆಗೆ ಬೇರೆ ಬೇರೆ ಸ್ವರೂಪದಲ್ಲಿಯೂ ಕೂಡ ದತ್ತಾಂಶಗಳು ನಮಗೆ ಲಭ್ಯ ಇರುತ್ತೆ. ಸೆಕೆಂಡ್ ಒಂದು ಟಾಪಿಕ್ ಕೂಡ ಅಷ್ಟೇ, ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ಪ್ರಮಾಣದಲ್ಲಿದ್ದಾವೆ, ಯಾವ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದ್ದಾವೆ, ಯಾವ ರೀತಿ ಬಳಕೆ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಲಿಕ್ಕೆ ಹೋದರೆ ಆ ಸಮಯದಲ್ಲಿ ಕೂಡ ನನಗೆ ಅಂಕಿಅಂಶಗಳ ರೂಪದಲ್ಲಿ ಕೂಡ ಮಾಹಿತಿ ಸಿಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳಿದ್ದಾವೆ, ಯಾವಾಗ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ, ಇವೆಲ್ಲ ಬಂದಾಗ ಅಂಕಿಅಂಶಗಳ ರೂಪದಲ್ಲೇ ನಮಗೆ ಮಾಹಿತಿ ಲಭ್ಯವಾಗುತ್ತೆ. ಆದರೆ ಅವುಗಳ ಬಳಕೆ ಯಾವ ರೀತಿ ಆಗ್ತಾ ಇದೆ, ಸಮರ್ಪಕವಾಗಿ ಬಳಕೆ ಆಗ್ತಾ ಇದ್ದೇನೆ ಇಲ್ಲ, ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಕಾರಣ ಇರ್ಬೋದು, ಅಲ್ಲಿರುವಂಥ ಸಮಸ್ಯೆಗಳೇನು, ಇಂಥವೆಲ್ಲ ನಾನು ಅನಾಲಿಸಿಸ್ ಮಾಡಬೇಕಾದ್ರೆ ಅಲ್ಲೂ ಕೂಡ ನಮಗೆ ದತ್ತಾಂಶಗಳು ಬೇಕಾಗ್ತವೆ. ಆದರೆ ಅಲ್ಲಿ ನನಗೆ ಲಭ್ಯವಾಗುವಂಥ ದತ್ತಾಂಶಗಳು ಹೆಂಗಿರ್ತಾವೆ ಅಂದರೆ ಶಬ್ದಗಳ ರೂಪದಲ್ಲಿರ್ಬೋದು, ವ್ಯಾಖ್ಯಾನಗಳ ರೂಪದಲ್ಲಿರ್ಬೋದು, ವಿವರಣಾತ್ಮಕವಾಗಿ ಕೂಡ ಇರ್ಬೋದು. ಹಾಗಾಗಿ ದತ್ತಾಂಶ ಅಥವಾ ಇನ್ಫಾರ್ಮೇಷನ್ ಅಥವಾ ಡಾಟಾ ಯಾವಾಗಲೂ ಅಂಕಿ ಸಂಖ್ಯೆಗಳ ರೂಪದಲ್ಲಿಯೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆ ಬೇರೆ ಬೇರೆ ಸ್ವರೂಪದಲ್ಲಿಯೂ ಕೂಡ ಈ ಮಾಹಿತಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಆದರೆ ಮ್ಯಾಕ್ಸಿಮಮ್ ದತ್ತಾಂಶ ಅಂಕಿಅಂಶಗಳ ರೂಪದಲ್ಲಿ ಇರೋದ್ರಿಂದ ಜನರಲೈಸ್ ಆಗಿ ಬಂದಾಗ ನಾವೇನು ಹೇಳ್ತೇವೆ, ಡಾಟಾ ಇಂಟರ್ಪ್ರಿಟೇಷನಲ್ಲಿ ಬಂದಾಗ ಅಂಕಿ ಸಂಖ್ಯೆಗಳನ್ನೇ ನಾವು ಅನಾಲಿಸಿಸ್ ಮಾಡ್ತೇವೆ ಅಂತ ಹೇಳ್ತಾ ಹೋಗ್ತೇವೆ. ಇಷ್ಟು ಬೇಸಾಗಿ ನಿಮಗೆ ವಿಚಾರಗಳು ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒನ್, ಸೋರ್ಸಸ್ ಆಫ್ ಡಾಟಾ ಕ್ಲಿಯರ್ ಆಗಬೇಕು. ನಮಗೆ ದತ್ತಾಂಶಕ್ಕೆ ಮೂಲಗಳು ಯಾವುವು, ನಾವು ಎಲ್ಲೆಲ್ಲಿಂದ ಈ ಡಾಟಾವನ್ನು ತೆಗೆದುಕೊಳ್ತೇವೆ, ಡಾಟಾಕ್ಕೆ ಇರುವಂಥ ಸೋರ್ಸಸ್ಗಳು ಏನೇನು ಅನ್ನೋದು ನಮಗೆ ಗೊತ್ತಾಗಬೇಕು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಎರಡು ವಿಚಾರ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಇದಕ್ಕೆ ಟೈಪ್ಸ್ ಆಫ್ ಡಾಟಾ ಅಂತ ಕೂಡ ನೀವು ಹೇಳ್ಬೋದು. ನಿಮ್ಮ KCET ಎಕ್ಸಾಮಲ್ಲಿ NET ಎಕ್ಸಾಮಲ್ಲಿ ನೇರವಾಗಿ ಕ್ವಶನ್ ಕೇಳ್ಬೋದು. ನಿಮಗೆ ಟೈಪ್ಸ್ ಆಫ್ ಡಾಟಾ ಎಷ್ಟು ಅಂತ ಕೇಳ್ಬೋದು, ಅಥವಾ ಡಾಟಾದ ಪ್ರಕಾರಗಳು ಎಷ್ಟು ಅಂತ ಕೇಳ್ಬೋದು, ಅಥವಾ ನಿಮಗೆ ಸೋರ್ಸಸ್ ಆಫ್ ಡಾಟಾ ಅಂದರೆ ಯಾವ್ಯಾವ ಅಂತ ಕೇಳ್ಬೋದು ನಿಮಗೆ. ಓಕೆ, ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಪ್ರೈಮರಿ ಡಾಟಾ ಆ್ಯಂಡ್ ಸೆಕೆಂಡ್ರಿ ಡಾಟಾ ಅಂತ ಈ ರೀತಿ ಎರಡು ರೀತಿಯ ಡಾಟಾಗಳನ್ನು ನಾವು ಡಿವೈಡ್ ಮಾಡ್ಬೋದು. ಇದನ್ನು ಡಾಟಾದ ಬೈಫರ್ಗೇಷನ್ ಅಂತಾದರೂ ಹೇಳ್ಬೋದು ಅಥವಾ ಸೋರ್ಸಸ್ ಆಫ್ ಡಾಟಾ ಅಂತಾದರೂ ಹೇಳ್ಬೋದು. ಯಾವ ಟೈಟಲಲ್ಲಾದರೂ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಅಂದರೆ ಡಾಟಾದಲ್ಲಿ ಎರಡು ಪ್ರಕಾರ ಇದ್ದಾವೆ ಅನ್ನೋದು ಗೊತ್ತಿರಬೇಕು. ಅಥವಾ ದತ್ತಾಂಶಕ್ಕೆ ಇರುವಂಥ ಮೂಲಗಳಂತ ಬಂದಾಗ ಎರಡು ರೀತಿ ಮೂಲಗಳನ್ನು ಗುರುತಿಸ್ತೇವೆ, ಒಂದು ಪ್ರೈಮರಿ ಡಾಟಾ, ಇನ್ನೊಂದು ಸೆಕೆಂಡ್ರಿ ಡಾಟಾ ಅಂತ ಹೇಳೋದು. ಮತ್ತು ಕೆಲವೊಂದು ವರ್ಡ್ಸ್ ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಕನ್ನಡದಲ್ಲಿ ಇದಕ್ಕೆ ಸಾಕಷ್ಟು ಸಿಮಿಲರ್ ಆಗಿ ಬೇರೆ ಬೇರೆ ವರ್ಡ್ಗಳು ಬಳಕೆ ಆಗ್ತಾ ಹೋಗ್ತವೆ. ಇಲ್ಲಿ ಪ್ರೈಮರಿ ಡಾಟಾ ಅಂದ್ರೆ ನೀವು ಪ್ರಾಥಮಿಕ ದತ್ತಾಂಶ ಅಂತ ಅಷ್ಟೇ ಬಳಸಂಗಿಲ್ಲ, ಸಾಕಷ್ಟು ಅದಕ್ಕೆ ಸಿಮಿಲರ್ ಆಗಿ ಬೇರೆ ಬೇರೆ ವರ್ಡ್ಸ್ಗಳು ಕನ್ನಡದಲ್ಲಿ ಬಳಕೆ ಆಗ್ತವೆ. ಹಾಗಾಗಿ ಬೆಟರ್ ನೀವು ಪ್ರೈಮರಿ ಡಾಟಾ ಆ್ಯಂಡ್ ಸೆಕೆಂಡ್ರಿ ಡಾಟಾ ಅಂತ ಇಂಗ್ಲೀಷಲ್ಲೇ ಆ ಟರ್ಮ್ಗಳನ್ನು ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಓಕೆ, ಇದಿಷ್ಟೇ ಗೊತ್ತಿದ್ರೆ ಸಾಕಾಗಲ್ಲ. ಎಕ್ಸಾಮಲ್ಲಿ ನಿಮಗೆ ಪ್ರೈಮರಿ ಡಾಟಾ ಅಂದ್ರೇನು,
ಸೆಕೆಂಡ್ರಿ ಡಾಟಾ ಅಂದರೆ ಏನು, ಅಥವಾ ಕೆಲವೊಂದು ಹೇಳಿಕೆಗಳು ಕೊಟ್ಟಿದ್ರಲ್ಲಿ ಯಾವುದು ಪ್ರೈಮರಿ ಡಾಟಾ ಆಗುತ್ತೆ, ಯಾವುದು ಸೆಕೆಂಡ್ರಿ ಡಾಟಾ ಆಗುತ್ತೆ ಅಂತ ಕೇಳ್ಬೋದು. ಅಥವಾ ಇವೆರಡರ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಏನು ಅಂತ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಪ್ರೈಮರಿ ಡಾಟಾ ಅಂದರೆ ಏನಂತ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನಾನು ಯಾವುದೊಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಯಾವುದೊಂದು ವಿಷಯದ ಬಗ್ಗೆ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನನ್ನ ರಿಸರ್ಚ್ನ ವಿಷಯಕ್ಕೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಸ್ವತಃ ನಾನೇ ಕಲೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಾನು ಸಾಕಷ್ಟು ಬೇರೆ ಬೇರೆ ಮೆಥಡ್ಸ್ಗಳ ಮೂಲಕ ನಾನು ಏನು ಮಾಡ್ತೀನಿ, ನನ್ನ ರಿಸರ್ಚ್ ಅಥವಾ ನನ್ನ ಅನಾಲಿಸಿಸ್ಗೆ ಬೇಕಾಗುವಂಥ ಎಲ್ಲ ಮಾಹಿತಿಯನ್ನು ನಾನೇ ಸ್ವತಃ ಕಲೆಕ್ಟ್ ಮಾಡ್ಕೊಳ್ತೀನಿ. ಈ ರೀತಿ ನಾನು ಸ್ವತಃ ಕಲೆಕ್ಟ್ ಮಾಡ್ಕೊಂಡಿರುವಂಥ ಮಾಹಿತಿಗೆ ನಾನು ಪ್ರೈಮರಿ ಡಾಟಾ ಅಂತ ಕರೆಯೋದು. ಅಂದರೆ ಸ್ವತಃ ನಾನೇ ಆ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಂಡಿರ್ಬೋದು, ಅಥವಾ ನನ್ನ ಪರವಾಗಿ ಯಾರೋ ಒಬ್ಬರು ಕಲೆಕ್ಟ್ ಮಾಡಿ ಕೊಟ್ಟಿರ್ಬೋದು. ಒಟ್ಟಿನಲ್ಲಿ ಅದು ನನ್ನ ರಿಸರ್ಚ್ನ ಉದ್ದೇಶಕ್ಕಾಗಿ ಅಥವಾ ನನ್ನ ಅನಾಲಿಸಿಸ್ಗಾಗಿಯೇ ಕಲೆಕ್ಟ್ ಆಗಿರುವಂಥ ಒಂದು ಮಾಹಿತಿ ಆಗಿರುತ್ತೆ. ಇಂತಹ ದತ್ತಾಂಶಕ್ಕೆ, ಇಂತಹ ಡಾಟಾಕ್ಕೆ ಪ್ರೈಮರಿ ಡಾಟಾ ಅಂತ ಕರೆಯಲಾಗುತ್ತೆ. ಸಿಂಪಲ್ಲಾಗಿ ಇದನ್ನು ಅರ್ಥ ಮಾಡಿಕೊಂಡು ನೀವು ಇದಕ್ಕೆ ನಿಯರೆಸ್ಟ್ ಆಗಿರುವಂಥ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೋಬೋದು. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು 2-3 ಕೀವರ್ಡ್ಸ್ಗಳು ನಿಮಗೆ ಗೊತ್ತಿರಬೇಕು. ಅಂದರೆ ಸಂಶೋಧಕನು ನೇರವಾಗಿ ಸಂಗ್ರಹಿಸುವಂತಹ ಮಾಹಿತಿ ಇದಾಗಿರುತ್ತೆ. ಅಂದರೆ ರಿಸರ್ಚ್ ಮಾಡುವಂತಹ ವ್ಯಕ್ತಿ ತನ್ನ ರಿಸರ್ಚ್ಗಾಗಿಯೇ ಆತನೇ ಸಂಗ್ರಹಿಸಿರುವಂಥ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಇದು. ಮತ್ತು ಇನ್ನೊಂದು ವಿಚಾರ ಗಮನಿಸಬೇಕು, ಪ್ರೈಮರಿ ಡಾಟಾ ಯಾವಾಗಲೂ ಉದ್ದೇಶಪೂರ್ವಕವಾಗಿ ಸಂಗ್ರಹಿಸುವಂತಹ ದತ್ತಾಂಶ ಆಗಿರುತ್ತೆ ಅದು. ಅಂದರೆ ನಾನು ಯಾವುದೊಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಆ ರಿಸರ್ಚ್ ಮಾಡುವಂಥ ಉದ್ದೇಶಕ್ಕಾಗಿಯೇ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಅಂದರೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ಉದ್ದೇಶಕ್ಕಾಗಿ ಕಲೆಕ್ಟ್ ಮಾಡಿರುವಂಥ ಮಾಹಿತಿಯನ್ನು ನಾನು ಪ್ರೈಮರಿ ಡಾಟಾ ಅಂತ ಕರೆಯೋ ಹಾಗಿಲ್ಲ. ನಾನು ಯಾವುದೊಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಜಿಲ್ಲೆ ಆಯ್ಕೆ ಮಾಡ್ಕೊಳ್ತೀನಿ. ನಾನು ಕಲಬುರಗಿ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಸದ್ಬಳಕೆ ಬಗ್ಗೆ ಯಾವುದೊಂದು ನಾನು ಅನಾಲಿಸಿಸ್ ಮಾಡಲಿಕ್ಕೆ ಹೋಗ್ತೀನಿ. ನಾನು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಆ ಸಂದರ್ಭದಲ್ಲಿ ನನಗೆ ದೊರಕಿರುವಂತಹ ಮಾಹಿತಿಗೆ ನಾನು ಪ್ರೈಮರಿ ಡಾಟಾ ಅಂತ ಹೇಳ್ಬೋದು. ಅಂದರೆ ಯಾವಾಗಲೂ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋದು ಅದನ್ನು ಈಗ ನಾನು ಪೂರಕವಾಗಿ ಬಳಸ್ಕೊಳ್ಳುವಂಥ ಮಾಹಿತಿ ಆಗಿರೋದಿಲ್ಲ. ಉದ್ದೇಶಪೂರ್ವಕವಾಗಿ ನನ್ನ ಉದ್ದೇಶ ಏನು, ನನ್ನ ರಿಸರ್ಚ್ ಅಥವಾ ಅನಾಲಿಸಿಸ್ಗೆ ರಿಲೇಟೆಡ್ ಆಗಿ ವರ್ಕ್ ಮಾಡಬೇಕು, ಅದಕ್ಕಾಗಿಯೇ ಕಲೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಮಾಹಿತಿ ಇದಾಗಿರುತ್ತೆ. ಮತ್ತು ಇನ್ನೊಂದು ವಿಚಾರ ಗಮನಿಸಬೇಕು, ಸಾಮಾನ್ಯವಾಗಿ ಇದು ಮುದ್ರಿತವಾಗಿರದ ದತ್ತಾಂಶ ಆಗಿರುತ್ತೆ. ಅಂದರೆ ಇದು ಎಲ್ಲೂ ಕೂಡ ಪಬ್ಲಿಷ್ ಆಗಿರೋದಿಲ್ಲ, ಎಲ್ಲೂ ಕೂಡ ಇದು ಬುಕ್ಸ್ ರೂಪದಲ್ಲಿ, ನ್ಯೂಸ್ ಪೇಪರ್ ಅಥವಾ ಜರ್ನಲ್ಗಳ ರೂಪದಲ್ಲಿ ಇದು ಪ್ರಿಂಟ್ ಆಗಿರೋದಿಲ್ಲ. ನಾನೇ ಕಲೆಕ್ಟ್ ಮಾಡಿಕೊಳ್ಳುವಂಥ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಓಕೆ, ಈ ರೀತಿ ಕೆಲವೊಂದು ಕೀವರ್ಡ್ಸ್ಗಳ ಮೂಲಕ ಏನು ಮಾಡಬೇಕು, ಪ್ರೈಮರಿ ಡಾಟಾ ಅಂದರೆ ಏನು ಅನ್ನೋದಕ್ಕೆ ರಿಲೇಟೆಡಾಗಿ ಕ್ವಶನ್ ಬಂದಾಗ ನೀವು ಇದಕ್ಕೆ ನಿಯರೆಸ್ಟ್ ಆಗಿರುವಂಥ, ಅದಕ್ಕೆ ಸರಿ ಹೊಂದುವಂಥ ಆಪ್ಷನ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಕೀವರ್ಡ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಅದ್ರ ಮೂಲಕ ಪ್ರೈಮರಿ ಡಾಟಾ ಅಂದರೆ ಏನು ಅನ್ನೋಂಥ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೋದು. ದಿಸ್ ಡಾಟಾ ಕಲೆಕ್ಟೆಡ್ ಬೈ ದ ರಿಸರ್ಚರ್ ಹಿಮ್ಸೆಲ್ಫ್. ರಿಸರ್ಚ್ ಮಾಡುವಂತಹ ವ್ಯಕ್ತಿ ಸ್ವತಃ ತಾನೇ ಕಲೆಕ್ಟ್ ಮಾಡಿಕೊಳ್ಳುವಂಥ ಒಂದು ಮಾಹಿತಿ ಇದಾಗಿರುತ್ತೆ. ಮತ್ತು ಇದು ರಾ ಡಾಟಾ ಆಗಿರುತ್ತೆ, ಒಂದು ರೀತಿ ಕಚ್ಚಾ ದತ್ತಾಂಶ, ಕಚ್ಚಾ ಮಾಹಿತಿ ಆಗಿರುತ್ತೆ ಇದು. ಅಂದರೆ ಇದು ಸಿಸ್ಟಮೆಟಿಕ್ ಆಗಿ ಬೈಫರ್ಗೇಷನ್ ಮಾಡ್ಕೊಂಡು ರೂಪದಲ್ಲಿ ಇರೋದಿಲ್ಲ. ನಾನು ಫಸ್ಟ್ ಏನು ಮಾಡ್ತೀನಿ, ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತೀನಿ, ಆಮೇಲೆ ಅದನ್ನು ಕ್ಲಾಸಿಫಿಕೇಷನ್ ಮಾಡಿಕೊಂಡು ನಾನು ಅದನ್ನು ಸ್ಟಡಿ ಮಾಡಲಿಕ್ಕೆ ಮುಂದೆ ಹೋಗ್ತೀನಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಲ್ಲ, ಮಹಿಳಾ ಸಬಲೀಕರಣ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ರೀತಿ ಇದೆ ಅಂತ ಬಂದಾಗ ನಾನು ಯಾವುದೋ ರೂಪದಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಮೊದಲು ಹೋಗಿ ನಾನು, ಆಮೇಲೆ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಕೊಡ್ಬೋದು, ಈ ಸೆನ್ಸಸ್ ಎಲ್ಲ ನಡೀತಾ ಇರುತ್ತೆ 10 ವರ್ಷಕ್ಕೊಂದು ಸರಿ. ಸೆನ್ಸಸ್ ಮಾಡುವಂಥ ಸಂದರ್ಭದಲ್ಲಿ ಟೀಚರ್ಸ್ಗಳು ಮನೆಗೆ ಬಂದು ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಅದೊಂದು ರೀತಿ ರಾ ಡಾಟಾ ಅಂತಲೇ ಹೇಳ್ಬೋದು. ಆಮೇಲೆ ಅದನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಬೈಫರ್ಗೇಷನ್ ಮಾಡ್ತಾ ಅಥವಾ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಜೆಂಡರ್ ವೈಸು, ಏರಿಯಾ ವೈಸ್ ಆಗಿರ್ಬೋದು, ಡಿಸ್ಟಿಕ್ ವೈಸ್ ಆಗಿರ್ಬೋದು, ಅಥವಾ ಏಜ್ ಬೇಸ್ ಮೇಲೆ ಆಗಿರ್ಬೋದು. ಈ ರೀತಿ ಆರಂಭದಲ್ಲಿ ಸಂಗ್ರಹಿಸುವಂತಹ ಪ್ರೈಮರಿ ಡಾಟಾ ಏನಿದೆ ಅಲ್ವಾ, ಅದು ರಾ ಡಾಟಾನೇ ಆಗಿರುತ್ತೆ. ಮತ್ತು ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅದನ್ನು ನಾನೇ ಮೊದಲು ಬಳಕೆ ಮಾಡ್ಕೊಳ್ತಾ ಇರೋದು, ನಾನೇ ಅದನ್ನು ಸಿದ್ಧಪಡಿಸಿರುವಂತಹ ಮಾಹಿತಿ ಆಗಿರುತ್ತೆ. ಈ ರೀತಿ 5-6 ಕೀವರ್ಡ್ಸ್ಗಳನ್ನ ನಿಮಗೆ ಕಾಣಿಸ್ತಾ ಇದ್ದಾವಲ್ವ, ಇವನ್ನು ಬೇಸ್ ಆಗಿಟ್ಕೊಂಡು ಪ್ರೈಮರಿ ಡಾಟಾ ಅಂದರೆ ಏನು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಬೇರೆ ಬೇರೆ ಕ್ವಶನ್ ಬಂದರೂ ಕೂಡ ನೀವು ಈಸಿಯಾಗಿ ಅದನ್ನು ಆನ್ಸರ್ ಮಾಡ್ಬೋದು, ಅದನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದಾಗಿದೆ. ಸೆಕೆಂಡ್ ಒನ್ ಸೆಕೆಂಡ್ರಿ ಡಾಟಾ ಅಂತ ಹೇಳೋದು. ಸೆಕೆಂಡ್ರಿ ಡಾಟಾ ಅಂದರೆ ಪ್ರೈಮರಿ ಡಾಟಾಕ್ಕೆ ಒಂದು ರೀತಿ ಅಪೋಸಿಟ್ ಅಂತ ಹೇಳ್ಬೋದು ಇದನ್ನು ಒಂದು ರೀತಿ. ಓಕೆ, ಸೆಕೆಂಡ್ರಿ ಡಾಟಾಗೆ ರಿಲೇಟೆಡ್ ಆಗಿ ಕೆಲವೊಂದು ಕೀವರ್ಡ್ಸನ್ನು ನೋಡ್ತಾ ಹೋದರೆ ಇದು ಸಿದ್ಧ ರೂಪದಲ್ಲಿ ಲಭ್ಯವಿರುವಂಥ ಮಾಹಿತಿ ಆಗಿರುತ್ತೆ. ಅಂದರೆ ಆಲ್ರೆಡಿ ಇದು ರೆಡಿಮೇಡ್ ಆಗಿ ಅವೈಲೇಬಲ್ ಇರುತ್ತೆ ಅಂತ ಅರ್ಥ. ಅಂದರೆ ಇದು ನಾನು ಕಲೆಕ್ಟ್ ಮಾಡಿರುವಂಥ ಮಾಹಿತಿ ಆಗಿರೋದಿಲ್ಲ. ನಾನು ಯಾವುದೋ ವಿಷಯದ ಬಗ್ಗೆ ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ, ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯಾವಾಗಲೂ ಆತ ಮಾಡಿರುವಂತಹ ರಿಸರ್ಚ್ ವಿಚಾರ ಆಗಿರ್ಬೋದು ಅಥವಾ ಆತ ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಷನ್ ಏನಾಗುತ್ತೆ, ನಾನು ನನ್ನ ರಿಸರ್ಚಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಈ ರೀತಿ ಬಳಕೆ ಮಾಡಿಕೊಳ್ಳುವಂತಹ ಮಾಹಿತಿ ಅಥವಾ ಡಾಟಾಗೆ ನಾನು ಸೆಕೆಂಡ್ರಿ ಡಾಟಾ ಅಂತ ಹೇಳೋದು.
ಅಂದರೆ ಇದು ನನ್ನ ಸಲುವಾಗಿ ಅಥವಾ ನನ್ನ ರಿಸರ್ಚ್ಗಾಗಿಯೇ ಕಲೆಕ್ಟ್ ಮಾಡಿರುವಂಥ ಮಾಹಿತಿ ಆಗಿರೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಆತನ ರಿಸರ್ಚ್ ಅಥವಾ ಆತನ ಅನಾಲಿಸಿಸ್ ಅಥವಾ ಆತನ ಸ್ಟಡಿಗೆ ರಿಲೇಟೆಡ್ ಆಗಿ ಆತ ಮಾಡಿರುವಂತಹ ಸಿದ್ಧಪಡಿಸಿರುವಂಥ ಮಾಹಿತಿಯನ್ನು ನಾನು ನನ್ನ ರಿಸರ್ಚಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಸಂಶೋಧಕನ ಉದ್ದೇಶಕ್ಕಾಗಿ ಸಂಗ್ರಹಿಸಿದ ಮಾಹಿತಿ ಇದು ಆಗಿರೋದಿಲ್ಲ. ಪ್ರೈಮರಿ ಡಾಟಾ ಪ್ಯೂರ್ಲಿ ಯಾವ ವಿಚಾರಕ್ಕಾಗಿ ಸಂಗ್ರಹಿಸ್ತೇವೆ ಅಂದರೆ ಅದು ನನ್ನ ರಿಸರ್ಚ್ಗೆ ಅದನ್ನು ಸಂಗ್ರಹಿಸಿರ್ತೇವೆ. ಆದರೆ ಸೆಕೆಂಡ್ರಿ ಡಾಟಾ ಆ ರೀತಿ ಇರೋದಿಲ್ಲ. ಅದು ಯಾವುದೋ ಉದ್ದೇಶಕ್ಕಾಗಿ ಅದನ್ನು ಅವರು ರಿಪೋರ್ಟ್ ರೆಡಿ ಮಾಡಿರ್ತಾರೆ ಅಥವಾ ಡಾಟಾವನ್ನು ಸಂಗ್ರಹಿಸಿರ್ತಾರೆ, ಅದನ್ನು ನಾನು ನನ್ನ ರಿಸರ್ಚ್ಗೆ ಪೂರಕವಾಗಿರೋದ್ರಿಂದ ನಾನು ಸಹ ಅದೇ ಮಾಹಿತಿಯನ್ನು ಬಳಕೆ ಮಾಡ್ಕೊಂಡು ಹೋಗ್ತೇನೆ. ಫಾರ್ ಎಕ್ಸಾಂಪಲ್, ಈಗ ಜನಗಣತಿಯ ಅಂಕಿಅಂಶಗಳು ಅಥವಾ ಜನಗಣತಿಯ ಮಾಹಿತಿ ಏನಿದೆ ಅಲ್ವಾ, ಆ ಮಾಹಿತಿಯನ್ನು ನಾನು ನನ್ನ ರಿಸರ್ಚಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ನಾನು ಸೆಕೆಂಡ್ರಿ ಡಾಟಾ ಅಂತ ಹೇಳೋದು. ಅದು ನಾನು ಕಲೆಕ್ಟ್ ಮಾಡಿರೋದಲ್ಲ, ಬೇರೆಯವರು ಕಲೆಕ್ಟ್ ಮಾಡಿರೋದು ಅಥವಾ ಬೇರೆ ಗೌರ್ಮೆಂಟ್ ಆಫ್ ಇಂಡಿಯಾದ ರಿಪೋರ್ಟ್ ಕೂಡ ಆಗಿರ್ಬೋದು. ಅದನ್ನು ನಾನು ನನ್ನ ರಿಸರ್ಚಲ್ಲಿ ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಅದಕ್ಕೆ ನಾನು ಸೆಕೆಂಡ್ರಿ ಡಾಟಾ ಅಂತ ಕರಿಬೋದಾಗಿದೆ. ಮತ್ತು ಸಂಶೋಧಕನು ತನ್ನ ಉದ್ದೇಶಕ್ಕೆ ಅನುಗುಣವಾಗಿ ಇದನ್ನು ಬಳಕೆ ಮಾಡ್ಕೊಳ್ತಾನೆ. ಅಂದರೆ ನಾನು ಹೇಳ್ದಲ್ವಾ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಸಬಲೀಕರಣ ಅಂತ ನಾನು ಏನಾದರೂ ರಿಸರ್ಚ್ ಮಾಡ್ತಾ ಇದ್ದರೆ ಮಹಿಳಾ ಸಾಕ್ಷರತೆಯು ಕೂಡ ಅವರ ಭಾಗವಹಿಸುವಿಕೆ ಮೇಲೆ, ಅವರ ಸಬಲೀಕರಣದ ಮೇಲೆ ಪ್ರಭಾವ ಬೀರುವಂಥ ಅತ್ಯಂತ ಪ್ರಮುಖ ಅಂಶವಾಗಿದೆ. ಹಾಗಾಗಿ ನಾನೇನು ಮಾಡ್ತೀನಿ, ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಜಿಲ್ಲೆಯ ತಾಲೂಕಿನ ಮಹಿಳಾ ಸಾಕ್ಷರತೆಯನ್ನೇನು ಮಾಡ್ತೀನಿ, ನಾನು 2011ರ ಸೆನ್ಸಸ್ ರಿಪೋರ್ಟನ್ನು ಬೇಸ್ ಆಗಿಟ್ಕೊಂಡು ನಾನು ಅನಾಲಿಸಿಸ್ ಮಾಡಲಿಕ್ಕೆ ಆ ಸೆನ್ಸಸ್ ರಿಪೋರ್ಟನ್ನು ಬಳಕೆ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಆ್ಯಕ್ಚುಲಿ 2011ರ ಸೆನ್ಸಸ್ಸು ನನ್ನ ರಿಸರ್ಚ್ಗಾಗಿ ರೆಡಿಯಾಗಿದ್ದಲ್ಲ ಅದು. ಆದರೆ ನಾನು ನನ್ನ ರಿಸರ್ಚ್ಗೆ ಪೂರಕವಾಗಿರೋದ್ರಿಂದ ಆ ಮಾಹಿತಿಯನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೆಂಗೆ ಬೇಕೋ ಅದಕ್ಕೆ ಅನುಗುಣವಾಗಿ ಆ ಸೆನ್ಸಸ್ ರಿಪೋರ್ಟನ್ನು ಬಳಕೆ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಅದಕ್ಕೆ ಸೆಕೆಂಡ್ರಿ ಡಾಟಾ ಅಂತ ಕರಿಬೋದಾಗಿದೆ. ಈ ರೀತಿ ಒಂದು ಸ್ವಲ್ಪ ಭಿನ್ನತೆ ಇದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಸಂಪೂರ್ಣವಾಗಿ ಪ್ರೈಮರಿ ಡಾಟಾಗೆ ಅಪೋಸಿಟ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಒಂದು ಸಬ್ ಯೂನಿಟಲ್ಲಿ ಸೋರ್ಸಸ್ ಕ್ಲಿಯರ್ ಆಗಿದೆ ನಿಮಗೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಡಾಟಾ ಅಂತ ನಾವು ಹೇಳೋದು. ನೆಕ್ಸ್ಟ್ ಒನ್ ಇದೇ ಸಬ್ ಯೂನಿಟಲ್ಲಿ ನಮ್ಗೆ ಕ್ಲಿಯರ್ ಆಗಬೇಕಾಗಿರೋದು ಅಕ್ವಿಸಿಷನ್ ಆಫ್ ಡಾಟಾ ಅಂತ ಹೇಳೋದು. ಅಂದರೆ ಈ ಡಾಟಾವನ್ನು ನಾವು ಹೆಂಗೆ ಸಂಗ್ರಹಿಸ್ತೇವೆ ಅನ್ನೋದು ನಮಗೆ ಗೊತ್ತಾಗಬೇಕು. ಎಕ್ವಿಸಿಷನ್ ಆಫ್ ಡಾಟಾವನ್ನು ಕೂಡ ನಾವು ಈ ಬೈಫರ್ಗೇಷನ್ ನಾವು ಸ್ಟಡಿ ಮಾಡಿದೆವಲ್ವ, ಇದನ್ನೇ ಬೇಸ್ ಆಗಿಟ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ. ಅಂದರೆ ಪ್ರೈಮರಿ ಡಾಟಾವನ್ನು ಯಾವ ರೀತಿ ಸಂಗ್ರಹಿಸ್ತೇವೆ ನಾವು, ಸೆಕೆಂಡ್ರಿ ಡಾಟಾವನ್ನು ಯಾವ ರೀತಿ ಸಂಗ್ರಹಿಸ್ತೇವೆ ಅನ್ನೋದು ಫಸ್ಟ್ ಕ್ಲಿಯರ್ ಆಗಬೇಕು ನಮಗೆ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ, ಇಮೇಜ್ ಮೂಲಕನೇ ಅರ್ಥ ಮಾಡ್ಕೊಳ್ಬೋದು. ಪ್ರೈಮರಿ ಡಾಟಾವನ್ನು ನಾನು ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೋದು, ಯಾವ ರೀತಿ ಸಂಗ್ರಹಿಸ್ತೀನಿ ಅಂದರೆ ನಾನೇ ಸ್ವತಃ ಇಂಟರ್ವ್ಯೂ ಮಾಡೋ ಮೂಲಕ ನಾನು ಸಂಗ್ರಹಿಸ್ಬೋದು. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ನಾನು ಏನಾದರೂ ರಿಸರ್ಚ್ ಮಾಡ್ತಾ ಹೋದರೆ, ಸ್ಟಡಿ ಮಾಡ್ಲಿಕ್ಕೆ ಹೋದರೆ ನಾನೇನು ಮಾಡ್ತೀನಿ, ಆಯ್ಕೆ ಮಾಡ್ಕೊಂಡಿರುವಂಥ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಜೊತೆ ನಾನೇ ಇಂಟರ್ವ್ಯೂ ಮಾಡ್ತೀನಿ. ಅವ್ರ ಜೊತೆ ಸಂದರ್ಶನ ಮಾಡೋದರ ಮೂಲಕ ಅವರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಅಥವಾ ಅದೊಂದೇ ರೀತಿ ಅನ್ನಂಗಿಲ್ಲ, ಸಾಕಷ್ಟು ಬೇರೆ ಬೇರೆ ಮೆಥಡ್ಸ್ಗಳಿದ್ದಾವೆ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಈವನ್ ಕ್ವಶನರಿ ಮೆಥಡ್ ಕೂಡ ಇದೆ. ಅಂದರೆ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸುವ ಮೂಲಕ ಅದಕ್ಕೆ ಆನ್ಸರನ್ನು ತೆಗೆದುಕೊಳ್ಳುವ ಮೂಲಕ ಪ್ರೈಮರಿ ಡಾಟಾವನ್ನು ನಾನು ಕಲೆಕ್ಟ್ ಮಾಡ್ಕೊಳ್ಬೋದು. ಇಂಟರ್ವ್ಯೂ ಮೆಥಡ್ ಆಗಿರ್ಬೋದು, ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಆಗಿರ್ಬೋದು, ಫೋಕಸ್ ಗ್ರೂಪ್ ಇಂಟರ್ವ್ಯೂ ಆಗಿರ್ಬೋದು, ಈ ರೀತಿ ಸಾಕಷ್ಟು ಬೇರೆ ಬೇರೆ ಮೆಥಡ್ಗಳ ಮೂಲಕ ನಾನು ಪ್ರೈಮರಿ ಡಾಟಾವನ್ನು ಸಂಗ್ರಹಿಸಬಹುದಾಗಿದೆ. ನೆಕ್ಸ್ಟ್ ಸೇಮ್ ಟಾಪಿಕ್ ಅಕ್ವಿಸಿಷನ್ ಆಫ್ ಸೆಕೆಂಡ್ರಿ ಡಾಟಾ. ಸೆಕೆಂಡ್ರಿ ಡಾಟಾವನ್ನು ಯಾವ ರೀತಿ ನಾವು ಸಂಗ್ರಹಿಸ್ತೇವೆ ಅಂತ ನೋಡ್ತಾ ಹೋದ್ರೆ ಇದಕ್ಕೂ ಕೂಡ ಸಾಕಷ್ಟು ಸೋರ್ಸ್ ಅವೈಲೇಬಲ್ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಗೊತ್ತು ನಿಮಗೆ, ಸೆಕೆಂಡ್ರಿ ಡಾಟಾ ಅಂದರೆ ಆಲ್ರೆಡಿ ಅವೈಲೇಬಲ್ ಇರುವಂಥ ಡಾಟಾ ಆಗಿರುತ್ತೆ. ಅದು ನಾನೇನೋ ಅಲ್ಲಿ ನಾವು ವರ್ಕ್ ಮಾಡೋಂಗಿಲ್ಲ, ಅದನ್ನು ರೆಫರೆನ್ಸ್ ಆಗಿ ಬಳಸ್ಕೊಂಡು ಏನು ಮಾಡ್ಬೋದು, ಅಲ್ಲಿರುವಂಥ ಡಾಟಾವನ್ನು ನಾನು ನನ್ನ ರಿಸರ್ಚ್ಗೆ ಬಳಸ್ಕೋಬೋದು. ಫಾರ್ ಎಕ್ಸಾಂಪಲ್ ಡೈರೀಸ್ ಆಗಿರ್ಬೋದು, ಗೌರ್ಮೆಂಟ್ ಡಾಟಾಗಳಾಗಿರ್ಬೋದು, ಸರ್ಕಾರ ಕೆಲವೊಂದು ವರದಿಗಳನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಜನಗಣತಿ ಆಗಿರ್ಬೋದು, ಬೇರೆ ಬೇರೆ ವರದಿಗಳು ಬಿಡುಗಡೆ ಮಾಡ್ತಾ ಇರುತ್ತೆ. ಆರ್ಗನೈಸೇಷನ್ ಡಿಕ್ಲರೇಷನ್ಸ್ಗಳಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳೇನು ಮಾಡ್ತವೆ, ಅನೇಕ ವರದಿಗಳನ್ನು ಬಿಡುಗಡೆ ಮಾಡ್ತವೆ. HDI ರಿಪೋರ್ಟ್ ಬಿಡುಗಡೆ ಮಾಡ್ತವೆ, ಹಂಗರ್ ಇಂಡೆಕ್ಸ್ ಆಗಿರ್ಬೋದು. ಈ ರೀತಿ ಸಾಕಷ್ಟು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಸಂಘಟನೆಗಳು ಕೂಡ ಅನೇಕ ವರದಿಗಳನ್ನು ಬಿಡುಗಡೆ ಮಾಡ್ತಾ ಇರ್ತವೆ. ಆಫಿಷಿಯಲ್ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಅದ್ರ ಜೊತೆ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್ಗಳಾಗಿರ್ಬೋದು, ಈವನ್ ಬುಕ್ಸ್ಗಳಾಗಿರ್ಬೋದು, ಜರ್ನಲ್ಗಳಾಗಿರ್ಬೋದು, ಮ್ಯಾಗಝೀನ್ಸ್ ಆಗಿರ್ಬೋದು, ಲೈಬ್ರರೀಸ್ ಆಗಿರ್ಬೋದು. ಈ ರೀತಿ ಸಾಕಷ್ಟು ಬೇರೆ ಬೇರೆ ಮೆಥಡ್ಸ್ಗಳ ಮೂಲಕ ನಾವೇನು ಮಾಡ್ಬೋದು, ಸೆಕೆಂಡ್ರಿ ಡಾಟಾವನ್ನು ನಾವು ಸಂಗ್ರಹಿಸ್ಬೋದಾಗಿದೆ. ಪ್ರೈಮರಿ ಡಾಟಾವನ್ನು ನಾನೇ ಸ್ವತಃ ಸಂಗ್ರಹಿಸ್ಕೊಳ್ಬೇಕು. ಸೆಕೆಂಡ್ರಿ ಡಾಟಾಕ್ಕೆ ಸಾಕಷ್ಟು ಬೇರೆ ಬೇರೆ ವಿಧಾನಗಳಿದ್ದಾವೆ. ಈ ವಿಧಾನಗಳ ಮೂಲಕ ನಾನು ಸೆಕೆಂಡ್ರಿ ಡಾಟಾವನ್ನು ಸಂಗ್ರಹಿಸ್ಕೊಳ್ಬೋದಾಗಿದೆ. ಹಾಗಾಗಿ ನಿಮಗೆ
ಸೋರ್ಸಸ್ ಆಫ್ ಡಾಟಾ ಕ್ಲಿಯರ್ ಆಗಿರಬೇಕು, ಅದ್ರ ಜೊತೆಗೆ ಅಕ್ವಿಜಿಷನ್ ಆಫ್ ಡಾಟಾ ಕೂಡ ಕ್ಲಿಯರ್ ಆಗಿರಬೇಕು. ಇವೆರಡು ನಿಮಗೆ ಪ್ರೈಮರಿ ಡಾಟಾ ಸೆಕೆಂಡರಿ ಡಾಟಾ ಬೇಸ್ ಆಗಿಟ್ಕೊಂಡೆ ಎರಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು. ಅಥವಾ ಆ ಎರಡು ಕಾನ್ಸೆಪ್ಟನ್ನು ಒಂದೇ ಸ್ಲೈಡಲ್ಲಿ ನೋಡ್ಬೋದು ನೀವು. ಪ್ರೈಮರಿ ಡಾಟಾವನ್ನು ನಾವು ಯಾವ ರೀತಿ ಸಂಗ್ರಹಿಸ್ಬೋದು, ಸೆಕೆಂಡರಿ ಡಾಟಾವನ್ನು ಯಾವ ರೀತಿ ಸಂಗ್ರಹಿಸ್ತೇವೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಪ್ರೈಮರಿ ಡಾಟಾವನ್ನು ಹೆಂಗೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆಗಿರ್ಬೋದು, ಸರ್ವೆ ಆಗಿರ್ಬೋದು, ಪೋಲ್ಸ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಡೆಲ್ಫಿ ಟೆಕ್ನಿಕ್ಸ್ ಆಗಿರ್ಬೋದು, ಫೋಕಸ್ ಗ್ರೂಪ್ಸ್ಗಳ ಮೂಲಕ ನಾನು ಪ್ರೈಮರಿ ಡಾಟಾವನ್ನು ಕಲೆಕ್ಟ್ ಮಾಡ್ಕೋಬೋದು. ಇವಿಷ್ಟೇ ಮೆಥಡ್ಸ್ ಅನ್ನಂಗಿಲ್ಲ, ಇವನ್ನು ಹೊರತುಪಡಿಸಿ ಇನ್ನೂ ಅನೇಕ ಮೆಥಡ್ಸ್ಗಳಿದ್ದಾವೆ. ಆದರೆ ನಿಮಗೊಂದು ಐಡಿಯಾ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇರೋದು. ಸೆಕೆಂಡರಿ ಡಾಟಾ ಅಂದರೆ ಫೈನಾನ್ಷಿಯಲ್ ರಿಪೋರ್ಟ್ಸ್ಗಳಾಗಿರ್ಬೋದು, ಸೇಲ್ಸ್ ರಿಪೋರ್ಟ್ಸ್ ಆಗಿರ್ಬೋದು, ಗೌರ್ಮೆಂಟ್ ರಿಪೋರ್ಟ್ಸ್ಗಳಾಗಿರ್ಬೋದು, ಮಿಷನ್ ವಿಷನ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇಂಟರ್ನೆಟ್ ಮೂಲಕ ಆಗಿರ್ಬೋದು, ಲೈಬ್ರರೀಸ್ಗಳ ಬುಕ್ಸು, ಜರ್ನಲ್ಸು, ಈ ರೀತಿ ಸಾಕಷ್ಟು ಬೇರೆ ಬೇರೆ ವಿಧಾನಗಳ ಮೂಲಕ ಸೆಕೆಂಡರಿ ಡಾಟಾವನ್ನು ನಾನು ಸಂಗ್ರಹಿಸ್ಬೋದಾಗಿದೆ. ಈ ರೀತಿ ರಿಸರ್ಚಲ್ಲಿ ಬಂದಾಗ ಎರಡೂ ರೀತಿಯ ಡಾಟಾವನ್ನು ನಾವು ಬಳಕೆ ಮಾಡ್ಕೊಳ್ತಾ ಇರ್ತೇವೆ. ಪ್ರೈಮರಿ ಡಾಟಾನು ಬಳಕೆ ಮಾಡ್ಕೊಳ್ತಾ ಇರ್ತೇವೆ, ಸೆಕೆಂಡರಿ ಡಾಟಾವನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇರ್ತೇವೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡ್ತಾ ಹೋದರೆ ಸೆಕೆಂಡರಿ ಡಾಟಾವನ್ನು ಮತ್ತೆ ನಾವು ಎರಡು ಭಾಗಗಳಾಗಿ ಕ್ಲಾಸಿಫೈಡ್ ಮಾಡ್ಬೋದು. ಒಂದು ಪಬ್ಲಿಷ್ಡ್ ಸೋರ್ಸ್ ಅಂತ, ಇನ್ನೊಂದು ಅನ್ಪಬ್ಲಿಷ್ಡ್ ಸೋರ್ಸ್ ಅಂತ ಮಾಡ್ಬೋದು. ಪಬ್ಲಿಷ್ಡ್ ಸೋರ್ಸ್ ಅಂದರೆ ಆಲ್ರೆಡಿ ಅದು ಪಬ್ಲಿಷ್ ಆಗಿರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾದ ಅನೇಕ ರಿಪೋರ್ಟ್ಗಳು ಅಥವಾ ಸರ್ವೆಗಳು ಪಬ್ಲಿಷ್ ಆಗಿರುತ್ತೆ. ಸರ್ಕಾರದ ಅನೇಕ ಇಲಾಖೆಗಳು ತನ್ನ ವರದಿಗಳನ್ನೆಲ್ಲ ಏನು ಮಾಡ್ತಾ ಇರುತ್ತೆ, ಕಾಮನ್ ಆಗಿ ಪ್ರತಿ ವರ್ಷ ಆಗಿರ್ಬೋದು ಅಥವಾ 10 ವರ್ಷಕ್ಕೊಂದ್ಸರಿ ಆಗಿರ್ಬೋದು, 5 ವರ್ಷಕ್ಕಾಗಿರ್ಬೋದು, ಈ ರೀತಿ ಪಬ್ಲಿಷ್ ಮಾಡ್ತಾ ಇರುತ್ತೆ. ಆ ರೀತಿ ಬಳಸಿಕೊಳ್ಳುವಂತಹ ಏನು ರಿಪೋರ್ಟ್ಸ್ಗಳಿದ್ದಾವಲ್ವ, ಸೆಕೆಂಡರಿ ರಿಪೋರ್ಟ್ಸ್ಗಳು, ಸೆಕೆಂಡರಿ ಡಾಟಾ ಅಂತ ಏನು ಹೇಳ್ತೇವಲ್ವ, ಇವುಗಳಿಗೆ ಪಬ್ಲಿಷ್ಡ್ ಸೋರ್ಸ್ ಅಂತ ಹೇಳೋದು. ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೆಲವೊಂದು ರಿಪೋರ್ಟ್ಸ್ಗಳನ್ನು ಪಬ್ಲಿಷ್ ಮಾಡ್ತಾ ಇರುತ್ತೆ. ಯುನಿಸೆಫ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅದು ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿ ಅಂತಾರಾಷ್ಟ್ರೀಯ ಸಂಘಟನೆಗಳು, ಸರ್ಕಾರ ಆಗಿರ್ಬೋದು, ಸರ್ಕಾರದ ಇಲಾಖೆಗಳೇನು ಮಾಡ್ತಾ ಇರ್ತವೆ, ಅನೇಕ ವರದಿಗಳನ್ನು ಕಾಲಕ್ಕೆ ಪ್ರಕಟ ಮಾಡ್ತಾ ಇರ್ತವೆ, ಪಬ್ಲಿಷ್ ಮಾಡ್ತಾ ಇರ್ತಾವಲ್ವ. ಅಂತಹ ರಿಪೋರ್ಟನ್ನು ನಾನು ಸೆಕೆಂಡರಿ ಡಾಟಾವಾಗಿ ಬಳಕೆ ಮಾಡ್ಕೋಬೋದು. ಅವುಗಳಿಗೆ ಪಬ್ಲಿಷ್ಡ್ ಸೋರ್ಸ್ ಅಂತ ಹೇಳೋದು. ಇನ್ನು ಕೆಲವೊಂದು ಸೆಕೆಂಡರಿ ಸೋರ್ಸಸ್ಗಳು ಪಬ್ಲಿಷ್ ಆಗದೇ ಇರಬಹುದು, ಅವುಗಳಿಗೆ ಅನ್ಪಬ್ಲಿಷ್ಡ್ ಸೋರ್ಸಸ್ ಅಂತ ಕೂಡ ಈ ರೀತಿ ಡಿವೈಡ್ ಮಾಡ್ಬೋದಾಗಿದೆ. ಈ ವಿಚಾರ ಕೂಡ ಒಂದು ಸ್ವಲ್ಪ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಫೈನಲ್ ಆಗಿ ಎಕ್ಸಾಮಲ್ಲಿ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು ನಿಮಗೆ. ಪ್ರೈಮರಿ ಡಾಟಾ ಸೆಕೆಂಡರಿ ಡಾಟಾ ಬಗ್ಗೆ ಎಷ್ಟೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ, ಅವುಗಳ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಏನು ಅಂತ ಕೂಡ ಕೇಳ್ಬೋದು ನಿಮಗೆ. ಅಂದರೆ 4 ಆಪ್ಷನ್ಸಲ್ಲಿ ಒಂದು ಆಪ್ಷನ್ಸ್ ಕೊಡ್ಬೋದು, ಯಾವುದು ಪ್ರೈಮರಿ ಡಾಟಾ ಸೆಕೆಂಡರಿ ಡಾಟಾ ಮಧ್ಯದಲ್ಲಿರುವಂಥ ವ್ಯತ್ಯಾಸವನ್ನು ಸೂಚಿಸುತ್ತದೆ ಅಂತ ಕೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ವಿಚಾರ ನಿಮಗೆ ಗೊತ್ತಿರಬೇಕು. ಇಲ್ಲೊಂದು ಟೇಬಲ್ ಕಾಣಿಸ್ತದೆ, ಆ ಟೇಬಲ್ ಮೂಲಕ ನೀವೇನು ಮಾಡ್ಕೋಬೋದು, ಪ್ರೈಮರಿ ಡಾಟಾ ಸೆಕೆಂಡರಿ ಡಾಟಾ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಏನಂತ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಮೊದಲನೇದು ಡಿಸ್ಕ್ರಿಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಸೋರ್ಸ್, ಪ್ರೈಮರಿ ಡಾಟಾಗೆ ಸೋರ್ಸ್ ಯಾವುದು ಮತ್ತು ಸೆಕೆಂಡರಿ ಡಾಟಾಗೆ ಸೋರ್ಸ್ ಯಾವುದು ಅಂತ ನೋಡ್ತಾ ಹೋದರೆ ಒರಿಜಿನಲ್ ಸೋರ್ಸ್ ಆಗಿರುತ್ತೆ. ಪ್ರೈಮರಿ ಡಾಟಾ ಸ್ವತಃ ನಾನೇ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಒರಿಜಿನಲ್ ಸೋರ್ಸ್ ಆಗಿರುತ್ತೆ. ಆದರೆ ಸೆಕೆಂಡ್ರಿ ಡಾಟಾ ಏನಿದೆ ಅಲ್ವಾ ಅದು ಸೆಕೆಂಡ್ರಿ ಸೋರ್ಸ್ ಆಗಿರುತ್ತೆ ಅಂತ ಗೊತ್ತಿರಬೇಕು. ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ನಾವು ಇಂಟರ್ವ್ಯೂ ಮಾಡ್ಬೋದು, ಕ್ವಶನರಿ ಮೂಲಕ ಪ್ರೈಮರಿ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ. ಸೆಕೆಂಡ್ರಿ ಡಾಟಾಗೆ ಪಬ್ಲಿಷ್ಡ್ ಆಗಿರುವಂತಹ ರಿಪೋರ್ಟ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಜರ್ನಲ್ಗಳಾಗಿರ್ಬೋದು, ಬೇರೆ ಬೇರೆ ರಿಪೋರ್ಟ್ಸ್ಗಳು ಕೂಡ ಇಲ್ಲಿ ಇದಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಳಸುವಂಥ ಮೆಥಡ್ಸ್ಗಳಾಗಿದ್ದಾವೆ ಅಂತ ಹೇಳ್ಬೋದು. ಒರಿಜಿನಲಿಟಿ ಆಫ್ ಡಾಟಾ ಅಂತ ಬಂದರೆ ಒರಿಜಿನಲ್ ಫಸ್ಟ್ ಟೈಮ್ ಕಲೆಕ್ಟೆಡ್ ಬೈ ಯೂಸರ್ ಅಂತ ಹೇಳ್ಬೋದು. ನಾವೇ ಅದನ್ನು ಕಲೆಕ್ಟ್ ಮಾಡ್ತೇವೆ, ಅದು ಫಸ್ಟ್ ನಾವೇ ಅದನ್ನು ಬಳಕೆ ಮಾಡ್ಕೊಳ್ತೇವೆ ಅಂತ ಹೇಳ್ಬೋದು. ನಾವು ಅದನ್ನು ಸೆಕೆಂಡ್ರಿ ಡಾಟಾಗೆ ಬಂದರೆ ಡಾಟಾ ಆರ್ ಕಲೆಕ್ಟೆಡ್ ಬೈ ಸಮ್ ಅದರ್ ಏಜೆನ್ಸೀಸ್, ಬೇರೆ ಬೇರೆ ಏಜೆನ್ಸಿಯಿಂದ ಕಲೆಕ್ಟ್ ಆಗಿರುತ್ತೆ, ಅಥವಾ ಬೇರೆ ಯಾರೋ ಪಬ್ಲಿಷ್ ಮಾಡಿರೋದಾಗಿರುತ್ತೆ, ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಪಬ್ಲಿಷ್ ಮಾಡಿರೋದಾಗಿರ್ಬೋದು, ಅಥವಾ ಕರ್ನಾಟಕ ಗೌರ್ಮೆಂಟ್ ಪಬ್ಲಿಷ್ ಮಾಡಿರೋದಾಗಿರ್ಬೋದು. ಅದು ಒಟ್ಟಿನಲ್ಲಿ ಬೇರೆಯವರಿಂದ ಕಲೆಕ್ಟ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಟೈಮ್ ವಿಚಾರಕ್ಕೆ ಬಂದರೆ ಪ್ರೈಮರಿ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಟೈಮ್ ಬೇಕಾಗುತ್ತೆ, ಇದು ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ. ಯಾಕಂದರೆ ನಾನು ಪ್ರತಿಯೊಬ್ಬರಿಗೂ ಇಂಟರ್ವ್ಯೂ ಮಾಡಬೇಕು ಅಥವಾ ಕ್ವಶನರಿ ಮೂಲಕ ನಾನು ಅದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಕೆಂಡ್ರಿ ಡಾಟಾಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಯಾಕಂದರೆ ಆಲ್ರೆಡಿ ಅದು ಪಬ್ಲಿಷ್ಡ್ ಆಗಿರುತ್ತೆ. ನಾನು ನನಗೆ ಹೆಂಗೆ ಬೇಕು ಅದನ್ನು ನನಗೆ ಬೇಕಾದ ರೀತಿಯಲ್ಲಿ ಉದ್ದೇಶಕ್ಕೆ ಅನುಗುಣವಾಗಿ ಅದನ್ನು ಬಳಕೆ ಮಾಡ್ಕೊಳ್ಬೋದು. ಹಾಗಾಗಿ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ. ಕಾಸ್ಟ್ ವಿಚಾರಕ್ಕೆ ಬಂದರೆ ಹೆಚ್ಚು ಹಣ ಯಾವುದಕ್ಕೆ ಬೇಕಾಗುತ್ತೆ ಅಂತ ನೋಡ್ತಾ ಹೋದರೆ ಪ್ರೈಮರಿ ಡಾಟಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಇಂಟರ್ವ್ಯೂ ಮಾಡಬೇಕು, ಕ್ವಶನರಿಗೆ ಆನ್ಸರ್ ಪಡ್ಕೊಳ್ಬೇಕು, ಅದಕ್ಕೆ ಜಾಸ್ತಿ ಕಾಸ್ಟ್ ಬೇಕಾಗುತ್ತೆ. ಸೆಕೆಂಡ್ರಿ ಡಾಟಾ ಆಲ್ರೆಡಿ ಅವೈಲೇಬಲ್ ಇರುತ್ತೆ, ಇಂಟರ್ನೆಟ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಮ್ಯಾಗ್ಝಿನ್ ಇರ್ಬೋದು, ಜರ್ನಲ್ಗಳಿರ್ಬೋದು, ಅಲ್ಲಿಂದ ನಾನು ಕಲೆಕ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ಹಣ ಏನೋ ನನಗೆ ಬೇಕಾಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಎಫರ್ಟ್ಸ್, ಯಾವುದಕ್ಕೆ ಜಾಸ್ತಿ ಎಫರ್ಟ್ಸ್ ಹಾಕಬೇಕಾಗುತ್ತೆ ಅಂದರೆ ಪ್ರೈಮರಿ ಡಾಟಾಕ್ಕೆ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ, ಸೆಕೆಂಡ್ರಿ ಡಾಟಾಕ್ಕೆ ಜಾಸ್ತಿ ಎಫರ್ಟ್ ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ರೆಡಿಮೇಡ್ ಆಗಿ ಅವೈಲೇಬಲ್ ಇರುತ್ತೆ. ಜಸ್ಟ್ ಅದನ್ನು ನಾನು ನನ್ನ ಉದ್ದೇಶಕ್ಕೆ ಅನುಗುಣವಾಗಿ ಅದನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಪ್ರೈಮರಿ ಡಾಟಾ ಮತ್ತು ಸೆಕೆಂಡರಿ ಡಾಟಾ ಮಧ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು, ಭಿನ್ನತೆಗಳನ್ನು ಕಾಣ್ತೇವೆ. ಇವುಗಳ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ಒಂದು ಬರೋಣ, ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತ. ಫಸ್ಟ್ ಸಬ್ ಯೂನಿಟ್ ಅಲ್ಲೇ ಇರುವಂಥ ಟಾಪಿಕ್, ಕೊನೆಯದಾಗಿರೋದು ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತ. ಏನಿದು ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂದರೆ ಟೈಟಲಲ್ಲೇ ಗೊತ್ತಾಗುತ್ತೆ. ನಾವು ಸಂಗ್ರಹಿಸಿರುವಂತಹ ಮಾಹಿತಿ ಅಥವಾ ದತ್ತಾಂಶಗಳನ್ನು ಕ್ಲಾಸಿಫಿಕೇಶನ್ ಮಾಡೋದು ಅಥವಾ ಕ್ಲಾಸಿಫೈಡ್ ಮಾಡೋದು ಅಂತ ಅರ್ಥ.
ಅಂದರೆ ನಾವು ಮಾಹಿತಿಯನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೇವೆ. ಈಗ ಆ ಮಾಹಿತಿಯನ್ನು ನಮಗೆ ಬೇಕಾದ ರೀತಿಯಲ್ಲಿ ನನ್ನ ಉದ್ದೇಶಕ್ಕೆ ಅನುಗುಣವಾಗಿ ಅದನ್ನು ಸಿಸ್ಟಮೆಟಿಕ್ ಆಗಿ ವರ್ಗೀಕರಿಸೋದಕ್ಕೆ ನಾವು ಕ್ಲಾಸಿಫಿಕೇಶನ್ ಅಂತ ಕರೆಯೋದು. ಯಾಕಂದರೆ ಮಾಹಿತಿಯನ್ನೆಲ್ಲ ನಾನು ರಫ್ ಆಗಿ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ, ಅದನ್ನು ನಾನು ರಫ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ನಾನು ಬೇರೆ ಬೇರೆ ಬೇಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಆಫ್ ಡಾಟಾ ಅಂತ ಹೇಳ್ಬೋದು. ಇದಕ್ಕೆ ದತ್ತಾಂಶಗಳ ವರ್ಗೀಕರಣ ಅಥವಾ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂದರೆ ಸಿಸ್ಟಮೆಟಿಕ್ ಆಗಿ ನನ್ನಲ್ಲಿರುವಂತಹ ಮಾಹಿತಿಯನ್ನು ಅರೇಂಜ್ಮೆಂಟ್ ಮಾಡೋದಂತ ಹೇಳ್ಬೋದು. ಆಲ್ರೆಡಿ ನಾನು ಹೇಳಿದೆ, ಸೆನ್ಸಸ್ ಅಂತ ಬಂದಾಗ ಟೀಚರ್ಸ್ಗಳು ಮನೆಗೆ ಬಂದು ಸಾಕಷ್ಟು ಇನ್ಫಾರ್ಮೇಷನ್ ತೆಗೆದುಕೊಂಡು ಹೋಗಿರ್ತಾರೆ. ಪ್ರತಿಯೊಂದು ಕುಟುಂಬಕ್ಕೂ ಒಂದೊಂದು ಹಾಳೆಗಳು ಇರ್ತಾವೆ. ಅಲ್ಲಿ ಬಂದಾಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಯಾವ ವಯಸ್ಸಿನವ್ರು ಎಷ್ಟೆಷ್ಟು ಜನ ಇದ್ದಾರೆ, ಅವರು ಎಜುಕೇಷನ್ ಲೆವೆಲ್ ಏನಿದೆ, ಅದರಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಇದೆ, ಎಷ್ಟು ಜನರಿಗೆ ಉದ್ಯೋಗ ಇಲ್ಲ, ಮತ್ತು ಯಾವ ರೀತಿ ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ, ವೆಹಿಕಲ್ಸ್ ಇದೆನಾ, ಸಾಕಷ್ಟು ಇನ್ಫಾರ್ಮೇಷನ್ ತೆಗೆದುಕೊಂಡು ಹೋಗ್ತಾರೆ. ಒಂದು ಕುಟುಂಬಕ್ಕೆ ಒಂದು ಸೀಟ್ ಅಂತಿರುತ್ತೆ, ಸುಮಾರು ಕ್ವಶನ್ಸ್ಗಳಿರ್ತಾವೆ ಅದರಲ್ಲಿ ಬಂದಾಗ. ಒಂದೂರಲ್ಲಿ 1000 ಕುಟುಂಬಗಳಿದೆ, 1000 ಕುಟುಂಬಗಳ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿರುತ್ತೆ. ಇಡೀ ದೇಶ ತುಂಬ ಬಂದರೆ ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿರುತ್ತೆ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಆಗುತ್ತೆ ಸೆನ್ಸಸಲ್ಲಿ ಬಂದಾಗ. ಅದನ್ನು ಅದೇ ರೀತಿ ಇಟ್ಕೊಂಡ್ರೆ ನಮಗೆ ಅನಾಲಿಸಿಸ್ ಮಾಡಲಿಕ್ಕಾಗಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಏನು ಮಾಡಲಾಗುತ್ತೆ, ದತ್ತಾಂಶಗಳನ್ನು ಸಂಗ್ರಹಿಸಿದ ನಂತರ ಅವುಗಳನ್ನು ಕ್ಲಾಸಿಫೈಡ್ ಮಾಡಲೇಬೇಕು, ನಾವು ಅವುಗಳನ್ನು ಕ್ಲಾಸಿಫಿಕೇಷನ್ ಮಾಡಲೇಬೇಕು. ವ್ಯವಸ್ಥಿತವಾಗಿ ಸಿಸ್ಟಮೆಟಿಕಾಗಿ ಕ್ಲಾಸಿಫಿಕೇಷನ್ ಮಾಡಿದಾಗ ಅವಾಗ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಏಜಸ್ ಬೇಸ್ ಮೇಲೆ ಆಗಿರ್ಬೋದು, ಸೆಕ್ಸ್ ಬೇಸ್ ಮೇಲೆ ಆಗಿರ್ಬೋದು, ಲಿಟ್ರಸಿ ರೇಟ್ ಮೇಲೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಂಶಗಳನ್ನು ಬೇಸ್ ಆಗಿಟ್ಕೊಂಡು ನಾವು ಆ ಮಾಹಿತಿಯನ್ನು ವರ್ಗೀಕರಿಸಿದಾಗ ಅವಾಗ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಅದನ್ನೇ ನಾವು ಅಬ್ಜೆಕ್ಟಿವ್ಸ್ ಆಫ್ ಡಾಟಾ ಕ್ಲಾಸಿಫಿಕೇಶನ್ ಅಂತ ಹೇಳೋದು. ಅಂದರೆ ದತ್ತಾಂಶಗಳ ವರ್ಗೀಕರಣದ ಉದ್ದೇಶಗಳು ಏನು ಅಂತ ನೋಡ್ತಾ ಹೋದರೆ, ಕಚ್ಚಾ ದತ್ತಾಂಶ ಏನಿರ್ತಲ್ವ, ನಾವು ಫಸ್ಟಿಗೆ ಕಲೆಕ್ಟ್ ಮಾಡಿಕೊಂಡಿರುವಂಥ ಮಾಹಿತಿ ಏನಿರ್ತಲ್ವ, ಅದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಈಗ ನಮ್ಮೂರಲ್ಲಿ 1000 ಮನೆಗಳಿದ್ದಾವೆ ಅಂದರೆ 1000 ಮನೆ ಎಲ್ಲ ಮಾಹಿತಿ ಸೆನ್ಸಸ್ಸಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದನ್ನು ಎಲ್ಲವನ್ನು ನೋಡ್ರೆ ನಮಗೇನೋ ಅರ್ಥ ಆಗಲ್ಲ ಅಲ್ಲಿ ಬಂದಾಗ. ಅದನ್ನೇ ನಾವು ಸಿಸ್ಟಮೆಟಿಕಾಗಿ ಕ್ಲಾಸಿಫಿಕೇಶನ್ ಮಾಡಿದಾಗ ನಮ್ಮೂರಿನಲ್ಲಿ ಎಷ್ಟು ಜನರು ಡಿಗ್ರಿ ಲೆವೆಲ್ಗೆ ರೀಚ್ ಆಗಿದ್ದಾರೆ ಎಜುಕೇಷನಲ್ಲಿ, ಎಷ್ಟು ಜನರ ಆದಾಯ 10,000ಕ್ಕಿಂತ ಹೆಚ್ಚಾಗಿದೆ ಇರ್ಬೋದು, ಯಾವ ವಯೋಮಾನದವ್ರ ಸಂಖ್ಯೆ ಜಾಸ್ತಿ ಇದೆ, ಈ ರೀತಿ ನಾನು ಬೇರೆ ಬೇರೆ ಅಂಶಗಳನ್ನು ಬೇಸಾಗಿಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡಿದಾಗ ಅದೇ ಡಾಟಾವನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಇಲ್ಲಾಂದರೆ ರಾ ಡಾಟಾ ಕೆನಾಟ್ ಬಿ ಈಸಿಲಿ ಅಂಡರ್ಸ್ಟುಡ್ ಅಂತ ಹೇಳ್ಬೋದು, ಅದು ಈಸಿಯಾಗಿ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಕಚ್ಚಾ ದತ್ತಾಂಶ ಅಥವಾ ಆರಂಭದಲ್ಲಿ ಸಂಗ್ರಹಿಸಿರುವಂಥ ಮಾಹಿತಿ ಏನಿದೆ ಅಲ್ವಾ, ಅದು ಅನಾಲಿಸಿಸ್ ಮಾಡಲಿಕ್ಕೆ ಅಥವಾ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಅಷ್ಟು ಸೂಟೇಬಲ್ ಆಗಿರೋದಿಲ್ಲ. ಅಂದರೆ ರಾ ಡಾಟಾವನ್ನು ಇಟ್ಕೊಂಡು ನಾವು ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅದನ್ನು ವ್ಯಾಖ್ಯಾನಿಸಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಅಥವಾ ಅನಾಲಿಸಿಸ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇಲ್ಲ ಅಂತ ಹೇಳ್ಬೋದು. ಮತ್ತು ನಾವು ಸಂಗ್ರಹಿಸಿರುವಂಥ ಮಾಹಿತಿಯಲ್ಲಿ ಕೆಲವೊಂದು ಅವಶ್ಯಕತೆ ಇರೋದಿಲ್ಲ, ಅಂಥವನ್ನು ನಾವೇನು ಮಾಡ್ಬೋದು, ಎಲಿಮಿನೇಟ್ ಮಾಡಲಿಕ್ಕೂ ಕೂಡ ಈ ಕ್ಲಾಸಿಫಿಕೇಶನ್ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಕಂಪೇರಿಸಮ್ ಮಾಡಲಿಕ್ಕೂ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಡೀ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ, ಯಾವ ರಾಜ್ಯದಲ್ಲಿ ಕಡಿಮೆ ಇದೆ, ಬರ್ತ್ ರೇಟ್ ಎಲ್ಲಿ ಹೆಚ್ಚಿದೆ, ಎಲ್ಲಿ ಕಡಿಮೆ ಇದೆ ಅನ್ನೋದಾಗಿರ್ಬೋದು. ಈ ರೀತಿ ನಾವು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ನಾವು ಕಂಪ್ಯಾರಿಸನ್ ಮಾಡಬೇಕಾದ್ರೆ ನಮ್ಮಲ್ಲಿರುವಂಥ ಮಾಹಿತಿಯನ್ನು ನಾವು ಕ್ಲಾಸಿಫಿಕೇಶನ್ ಮಾಡಬೇಕು ಬೇರೆ ಬೇರೆ ಬೇಸ್ಗಳನ್ನ ಇಟ್ಕೊಂಡು ಅಂತ ಹೇಳ್ಬೋದು. ಸ್ಪೆಷಲಿ ರಿಸರ್ಚ್ ಪೇಪರ್ ಅಂತ ಬಂದಾಗ, KCET NET ಬಂದಾಗ ಟೈಪ್ಸ್ ಆಫ್ ಡಾಟಾ ಕ್ಲಾಸಿಫಿಕೇಶನ್ ಅಂತ ಬಂದಾಗ ಅತ್ಯಂತ ಪ್ರಮುಖವಾಗಿ 4 ವಿಧಗಳನ್ನು ಗುರುತಿಸಲಾಗುತ್ತೆ. ಇಲ್ಲಿ ಜಿಯೋಗ್ರಾಫಿಕಲ್ ಗುರುತಿಸಲಾಗುತ್ತೆ, ಕ್ರೊನೊಲಾಜಿಕಲ್ ಗುರುತಿಸಲಾಗುತ್ತೆ, ಕ್ವಾಂಟಿಟೇಟಿವ್ ಅಂತ ಗುರುತಿಸಲಾಗುತ್ತೆ, ಕ್ವಾಲಿಟೇಟಿವ್ ಅಂತ, ಈ ರೀತಿ 4 ಭಾಗಗಳಾಗಿ ಈ ಕ್ಲಾಸಿಫಿಕೇಶನಲ್ಲಿ ಗುರುತಿಸಲಾಗುತ್ತೆ. ಆದರೆ ನಮಗೆ ಎಕ್ಸಾಮಲ್ಲಿ ಸಿಲೆಬಸಲ್ಲಿ ಇಟ್ಟಿರೋದು ಒಂದು ಕ್ವಾಂಟಿಟೇಟಿವ್ ಇಟ್ಟಿದ್ದಾರೆ, ಒಂದು ಕ್ವಾಲಿಟೇಟಿವ್ ಅಂತ ಇಟ್ಟಿರೋದು. ಜಿಯೋಗ್ರಾಫಿಕಲ್ ಮತ್ತು ಕ್ರೊನೊಲಾಜಿಕಲ್ ನಮ್ಮ ಸಿಲೆಬಸಲ್ಲಿ ಇಲ್ಲ, ಆದರೆ ಜಸ್ಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಅತ್ಯಂತ ಪ್ರಮುಖವಾಗಿ 4 ರೀತಿಯ ಕ್ಲಾಸಿಫಿಕೇಷನನ್ನು ಕಾಣ್ಬೋದಾಗಿದೆ. ಏನಿದು ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಷನ್ ಅಂತ ನೋಡ್ತಾ ಹೋದರೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ನಾವು ಸಂಗ್ರಹಿಸಿರುವಂತಹ ಮಾಹಿತಿಯನ್ನು ಕಾಲಘಟ್ಟವನ್ನು ಆಧರಿಸಿ, ಅಂದರೆ ವರ್ಷ, ತಿಂಗಳು, ವಾರ, ದಿನಾಂಕಗಳನ್ನು ಬೇಸಾಗಿಟ್ಕೊಂಡು ನಾವು ಕ್ಲಾಸಿಫಿಕೇಷನ್ ಮಾಡಿದ್ರೆ ಅದಕ್ಕೆ ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನಿಮಗೆ ಭಾರತ ಸೆನ್ಸಸ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಟೇಬಲ್ ಕಾಣಿಸ್ತಾ ಇದೆ. ಭಾರತ ಪಾಪ್ಯುಲೇಷನ್ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ಏನು ಮಾಡಿದ್ದಾರೆ, ಇಲ್ಲಿ ಇಯರನ್ನು ಬೇಸ್ ಆಗಿಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡಿರೋದು ಕಂಡು ಬರ್ತಾ ಇದೆ. ಡಿಕೆಡಲ್ ಗ್ರೋತ್ ರೇಟ್ ಕೂಡ ನೋಡ್ಬೋದು ನೀವು, ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಥವಾ ಕಡಿಮೆ ಆಗಿದೆ, ಇದೆಲ್ಲವನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ವರ್ಷವನ್ನು ಬೇಸ್ ಆಗಿಟ್ಕೊಂಡು ಇರುವಂಥ ಮಾಹಿತಿಯನ್ನು ಕ್ಲಾಸಿಫಿಕೇಶನ್ ಮಾಡಿರೋದನ್ನು ನಾವು ಕಾಣ್ತೇವೆ. ಇದಕ್ಕೆ ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳೋದು. ಅಂದರೆ ಕಾಲವನ್ನು ಬೇಸ್ ಆಗಿಟ್ಕೊಂಡು, ಕಾಲ ಅಂದರೆ ಇಲ್ಲಿ ವರ್ಷ ಆಗಿರ್ಬೋದು, ತಿಂಗಳು ಆಗಿರ್ಬೋದು, ವಾರ ಆಗಿರ್ಬೋದು, ದಿನಾಂಕ ಆಗಿರ್ಬೋದು, ಇವುಗಳನ್ನು ಬೇಸ್ ಆಗಿಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡಿರೋದ್ರಿಂದ ಇದಕ್ಕೆ ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಒಂದು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಅಂದರೆ ಪ್ರದೇಶವನ್ನು, ಜಿಯೋಗ್ರಾಫಿಕಲ್ ಅಂದರೆ ಒಂದು ಏರಿಯಾವನ್ನು ಬೇಸ್ ಆಗಿಟ್ಕೊಂಡು ನಮ್ಮಲ್ಲಿರುವಂಥ ಮಾಹಿತಿಯನ್ನು ನಾವು ಕ್ಲಾಸಿಫೈಡ್ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮಗೆ 2014-15 ಎವರೇಜ್ ಯೀಲ್ಡ್ ಆಫ್ ರೈಸ್ ಕೊಟ್ಟಿದ್ದಾರೆ. ಅಂದರೆ ಸರಾಸರಿ
ಭತ್ತದ ಇಳುವರಿ ಎಷ್ಟಿದೆ 2014-15 ಅನ್ನೋದನ್ನು ಏರಿಯಾವನ್ನು ಬೇಸ್ ಆಗಿಟ್ಕೊಂಡು ಇಲ್ಲಿ ವರ್ಗೀಕರಿಸಿರೋದು ಕಂಡುಬರ್ತಾ ಇದೆ. ತಮಿಳುನಾಡು ಸ್ಟೇಟ್ಸ್ ಎಷ್ಟಿದೆ ಈಲ್ಡು, ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್ ಈ ರೀತಿ ಕೊಟ್ಟಿರೋದು ಕಂಡುಬರ್ತಾ ಇದೆ. ಅಂದರೆ ಇಲ್ಲಿ ಮಾಹಿತಿಯನ್ನು ಯಾವ ಬೇಸ್ ಆಗಿಟ್ಕೊಂಡು ಕ್ಲಾಸಿಫೈಡ್ ಮಾಡಿದ್ದಾರೆ ಅಂದರೆ ಏರಿಯಾವನ್ನು ಬೇಸ್ ಆಗಿಟ್ಕೊಂಡು ಕ್ಲಾಸಿಫೈಡ್ ಮಾಡಿದ್ದಾರೆ. ರಾಜ್ಯದ ಒಳಗಡೆ ಬಂದರೆ ಡಿಸ್ಟಿಕ್ಕನ್ನು ಬೇಸ್ ಆಗಿಟ್ಕೊಂಡು ಡಿವೈಡ್ ಮಾಡಿರ್ಬೋದು ಇನ್ಫಾರ್ಮೇಷನ್ನು, ಡಿಸ್ಟಿಕ್ ಒಳಗಡೆ ತಾಲೂಕವನ್ನು ಬೇಸ್ ಆಗಿಟ್ಕೊಂಡು ಬೈಫರ್ಗೇಷನ್ ಮಾಡಿರ್ಬೋದು. ಹಾಗಾಗಿ ಜಿಯೋಗ್ರಾಫಿಕಲ್ ಅಂದರೆ ನೀವು ದೇಶ ಆಗಿರ್ಬೋದು ಅಥವಾ ಕಾಂಟಿನೆಂಟ್ಸ್ ಆಗಿರ್ಬೋದು ಅಥವಾ ರೆವೆನ್ಯೂ ಡಿವಿಷನ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಇವನ್ ಹೋಬಳಿ ಆಗಿರ್ಬೋದು ಅಥವಾ ವಿಲೇಜ್ಗಳು ಕೂಡ ಆಗಿರ್ಬೋದು. ಬಟ್ ಅಲ್ಲಿ ಏರಿಯಾವನ್ನು ಬೇಸ್ ಆಗಿಟ್ಕೊಂಡು ಮಾಹಿತಿಯನ್ನು ಕ್ಲಾಸಿಫಿಕೇಶನ್ ಮಾಡಿದರೆ ಅದಕ್ಕೆ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಾಗುತ್ತೆ. ಇವೆರಡು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಆದರೆ ಜಸ್ಟ್ ನಿಮ್ಗೆ ಅದೊಂದು ಐಡಿಯಾ ಇದ್ದರೆ ಈಸಿಯಾಗಿ ನೀವು ಕೆಲವೊಂದು ಸರಿ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒಂದು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಹೇಳೋದು ಅಂದರೆ ಪ್ರಾಮಾಣಿಕತೆ, ಬುದ್ಧಿವಂತಿಕೆ, ಸಾಕ್ಷರತೆ, ವೈವಾಹಿಕ ಸ್ಥಿತಿ ಇಂತಹ ಅಂಶಗಳನ್ನು ಆಧರಿಸಿ ಮಾಹಿತಿಯನ್ನು ವರ್ಗೀಕರಿಸೋದಂತ ಹೇಳೋದು. ಅಂದರೆ ಸಾಮಾನ್ಯವಾಗಿ ಕ್ವಾಲಿಟೇಟಿವ್ ಡಾಟಾದಲ್ಲಿ ಬಂದಾಗ ಅಥವಾ ಸೋರ್ಸ್ ಅಂತ ಬಂದಾಗ ಇದು ವಿವರಣಾತ್ಮಕವಾಗಿರುವಂಥ ಮಾಹಿತಿ ಆಗಿರುತ್ತೆ. ವಿವರಣಾತ್ಮಕವಾದ ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಅಂಕಿಅಂಶ ಇದ್ದರೆ ಈಸಿಯಾಗಿ ನಾವು ಬೈಫರ್ಗೇಷನ್ ಮಾಡ್ಬೋದು. ವಿವರಣಾತ್ಮಕವಾಗಿರುವಂಥ ಎಕ್ಸ್ಪ್ಲೇನ್ ಮೆಥಡಲ್ಲಿರುವಂತಹ ಇನ್ಫಾರ್ಮೇಷನನ್ನು ನಾವು ವಿಶ್ಲೇಷಣೆ ಮಾಡೋದು, ಅನಾಲಿಸಿಸ್ ಮಾಡೋದು ಅಷ್ಟು ಈಸಿ ಆದಂಥ ಕೆಲಸ ಅಲ್ಲ ಅದು. ಇದಕ್ಕೆ ರಿಲೇಟೆಡಾಗಿ ಇಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಬಂದರೆ ಇದು ಬಹುತೇಕ ಅಂಕಿಅಂಶಗಳ ರೂಪದಲ್ಲಿರುವಂಥ ಮಾಹಿತಿ ಆಗಿರುತ್ತೆ. ಎತ್ತರ, ತೂಕ, ವಯಸ್ಸು, ಆದಾಯ, ವಿದ್ಯಾರ್ಥಿಗಳ ಅಂಕಗಳು ಇತ್ಯಾದಿ ಅಂಶಗಳ ಆಧಾರದ ಮೇಲೆ ಇಲ್ಲಿ ಮಾಹಿತಿಯನ್ನು ನಾವೇನು ಮಾಡ್ತೇವೆ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ಬೋದು. ಈ ರೀತಿ ಈ 4 ರೀತಿಯ ಕ್ಲಾಸಿಫಿಕೇಶನ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಓಕೆ, ಹಾಗಾಗಿ ನಮಗೆ ಇದರಲ್ಲಿ ಬಂದಾಗ 2 ಸಬ್ ಯೂನಿಟ್ಗಳು ಕಂಪ್ಲೀಟ್ ಆಗಿದ್ದಾವೆ. ಈಗ ಫಸ್ಟ್ ಒನ್ ಸೋರ್ಸಸ್ಸು, ಎಕ್ವಿಜಿಷನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಕ್ಲಿಯರ್ ಆಗಿದೆ. ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡಾಟಾ ಅಂತ ಕೊಟ್ಟಿದ್ದಾರೆ, ನಾವು ಅದನ್ನು ಕ್ಲಾಸಿಫಿಕೇಷನಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ನೀವು ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಡಾಟಾವನ್ನು ಕೂಡ ಅದಕ್ಕೆ ಜೊತೆಗೆ ಲಿಂಕ್ ಮಾಡಿ ನೀವು ಅರ್ಥ ಮಾಡ್ಕೋಬೋದು. ಹಾಗಾಗಿ ನಾನು ಅಲ್ಲೇ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಬರೋಣ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಮ್ಯಾಪಿಂಗ್ ಆಫ್ ಡಾಟಾ ಅಂತಿದೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದರೆ ಏನಂದರೆ ನಾವು ಸಂಗ್ರಹಿಸಿರುವಂತಹ ಮಾಹಿತಿಯನ್ನು ಗ್ರಾಫ್ಗಳ ರೂಪದಲ್ಲಿ ಪ್ರೆಸೆಂಟ್ ಮಾಡೋದು. ಗ್ರಾಫ್ ಅಂದರೆ ನಾವು ಹೈಸ್ಕೂಲಲ್ಲಿ ಗ್ರಾಫ್ ಬಂದಾಗ ಸ್ತಂಭ ಲೇಖ ಅಂತ ಮಾಡ್ತಿದ್ದೇವೆ, ಪೈ ಚಾರ್ಟ್ ಎಲ್ಲ ಇಳಿಸ್ತಾ ಇದ್ದೇವಲ್ವ, ಆ ರೀತಿ ನಾವು ಸಂಗ್ರಹಿಸಿರುವಂಥ ಮಾಹಿತಿಯನ್ನು ಸ್ವಲ್ಪ ನಾವು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡಿದಾಗ ಅದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈ ಬಜೆಟ್ ಬಂದಾಗ ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ದಲ್ಲಿ ಬಜೆಟ್ ಮಂಡಿಸಿದಾಗ ಪೈ ಚಾರ್ಟಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಅದನ್ನು ಈಸಿಯಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೋಬೋದು. ನಾವು ಕೂಡ ಕಂಪೇರ್ ಮಾಡ್ಬೋದು ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅಂತ. ಹಾಗಾಗಿ ಸಮಸ್ಯೆಯನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಮತ್ತು ಅಲ್ಲಿರುವಂಥ ವಿಷಯವನ್ನು ಸುಲಭವಾಗಿ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ನಾವು ಸಂಗ್ರಹಿಸಿರುವಂತಹ ಮಾಹಿತಿಯನ್ನು ಅಥವಾ ನಮ್ಮಲ್ಲಿ ಅವೈಲೇಬಲ್ ಇರುವಂಥ ಡಾಟಾವನ್ನು ನಾವು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡಿದ್ರೆ ಅದು ಈಸಿಯಾಗಿ ಅರ್ಥ ಆಗುತ್ತಂತ ಹೇಳ್ಬೋದು. ಯಾವ್ಯಾವ ಮೆಥಡ್ ಮೂಲಕ ನಾವು ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ಟೇಬಲ್ ಚಾರ್ಟ್ ಮೂಲಕ ಮಾಡ್ಬೋದು, ಬಾರ್ ಚಾರ್ಟ್ ಮೂಲಕ ಮಾಡ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಹಿಸ್ಟೋಗ್ರಾಮ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು. ನಮಗೆ ಎಕ್ಸಾಮಲ್ಲಿ 5 ರೀತಿಯ ಅಂಶಗಳ ಬಗ್ಗೆ ಕೊಟ್ಟಿದ್ದಾರೆ, 5 ರೀತಿಯ ಚಾರ್ಟ್ಗಳನ್ನು ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 5 ಬಗ್ಗೆ ಒಂದು ಸ್ವಲ್ಪ ನಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಬಹುತೇಕ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಚಾರ್ಟ್ ಕೊಟ್ಟಿರ್ತಾರೆ, ಆ ಚಾರ್ಟನ್ನೇ ಬೇಸ್ ಆಗಿಟ್ಕೊಂಡು ನಿಮಗೆ 4 ರಿಂದ 5 ಕ್ವಶನ್ಸ್ಗಳು ಕೊಟ್ಟಿರ್ತಾರೆ. ಅವನ್ನೇ ನೀವೇನು ಮಾಡಬೇಕಲ್ಲಿ ಬಿಡಿಸ್ತಾ ಹೋಗಬೇಕು. ಅಂದರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಂದಾಗ ಪೈ ಚಾರ್ಟು ಅಥವಾ ಟೇಬಲ್ ಚಾರ್ಟು, ಲೈನ್ ಚಾರ್ಟ್ ಕೊಟ್ಟಿರ್ತಾರೆ. ಅವನ್ನೆಲ್ಲ ಬೇಸ್ ಆಗಿಟ್ಕೊಂಡು ನೀವು ಎವರೇಜ್ ಕಂಡುಹಿಡಿಬೇಕು ಅಥವಾ ರೇಷೋ ಕಂಡುಹಿಡಿಬೇಕು ಅಥವಾ ಬೇರೆ ಬೇರೆ ರೀತಿ ಇರುವಂಥ ಹೋಲಿಕೆಯನ್ನು ನೀವು ಕಂಡುಹಿಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮಗೆ ಗೊತ್ತಿರಬೇಕು. ಟೇಬಲ್ ಚಾರ್ಟ್ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮಲ್ಲಿರುವಂಥ ಮಾಹಿತಿಯನ್ನು ಟೇಬಲ್ನಲ್ಲಿ ನಾವು ವ್ಯಕ್ತಪಡಿಸ್ತಾ ಹೋಗೋದು, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಒಂದು 5 ಜನರಿಗೆ 5 ಬೇರೆ ಬೇರೆ ಆರ್ಗನೈಜೇಷನ್ಗಳಿಗೆ ಕಳಿಸ್ತೀನಿ. ನಾನು ABCDE ಅಂತ 5 ಆರ್ಗನೈಜೇಷನ್ಸ್ಗಳಿದ್ದಾವೆ ನಮ್ಮೂರಲ್ಲಿರೋದು. ಆ 5 ಆರ್ಗನೈಜೇಷನ್ಗೂ ಒಬ್ಬೊಬ್ಬ ವ್ಯಕ್ತಿಯನ್ನು ಕಳಿಸ್ತೀನಿ ನಾನು. ಹೋಗಿರುವಂಥ ವ್ಯಕ್ತಿ ಏನು ಕೆಲಸ ಮಾಡಬೇಕಂದ್ರೆ ಪ್ರತಿ ಆರ್ಗನೈಜೇಷನಲ್ಲೂ ಕೂಡ 6 ಡಿಪಾರ್ಟ್ಮೆಂಟ್ಗಳಿದ್ದಾವೆ. HR ಇದೆ, ಫೈನಾನ್ಸು, ಮಾರ್ಕೆಟಿಂಗು, ಪ್ರೊಡಕ್ಷನು, ಅಕೌಂಟ್ಸು ಮತ್ತು ಲೀಗಲ್ ಅಂತ 6 ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಜನ ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ತೆಗೆದುಕೊಂಡು ಬರಬೇಕು. ಅವರು 5 ಜನ ಹೋದರು, ಪ್ರತಿಯೊಂದು ಆರ್ಗನೈಜೇಷನ್ಗೂ ಭೇಟಿ ಕೊಡ್ತಾರೆ. ಅಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ವರ್ಕರ್ಸ್ ಅಂತ ಅಂಕಿಅಂಶ ತೆಗೆದುಕೊಂಡು ಬರ್ತಾರೆ. ಓಕೆ, ನಾನೇನು ಮಾಡ್ತೀನಿ, 5 ಜನ ತಂದಿರುವಂಥ ಮಾಹಿತಿ ಏನಿದೆ ಅಲ್ವಾ, ಆರ್ಗನೈಜೇಷನ್ ಏನಿದೆ ಅಲ್ವಾ, ಆ ಮಾಹಿತಿಯನ್ನು ಈ ರೀತಿ ಟೇಬಲಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ನಾನು. ಈಗ ನಾವು ಅದನ್ನೇನು ಮಾಡ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ B ಆರ್ಗನೈಜೇಷನ್ನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನೋಡಿದ ತಕ್ಷಣಕ್ಕೆ ಹೇಳ್ಬೋದು 960 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.
ಅಥವಾ ಯಾವ ಆರ್ಗನೈಸೇಷನ್ನಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಎ ಆರ್ಗನೈಸೇಷನಲ್ಲಿ ಅತಿ ಹೆಚ್ಚು ಜನ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತಾ ಇರೋದು, ಎ ಅಲ್ಲ ಸಾರಿ ಬಿದಲ್ಲಿ ಅತಿ ಹೆಚ್ಚು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಹೋಲಿಕೆ ಮಾಡಲಿಕ್ಕೆ ಅಥವಾ ನಾವು ಯಾವುದು ಹೆಚ್ಚು ಯಾವುದು ಕಡಿಮೆ ಅಥವಾ ಬೇರೆ ಬೇರೆ ಆ್ಯಂಗಲಲ್ಲಿ ಈ ವಿಷಯವನ್ನು ಅನಾಲಿಸಿಸ್ ಮಾಡಲಿಕ್ಕೆ ಟೇಬಲ್ ಚಾರ್ಟ್ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. 5 ಜನ ತಂದಿರುವಂತಹ ಮಾಹಿತಿ ಅಥವಾ ಆರ್ಗನೈಸೇಷನ್ ವೈಸ್ ಸಪ್ರೇಟ್ ಆಗಿಟ್ಟರೆ ಅದರಿಂದ ಏನೂ ಲಾಭ ಆಗೋದಿಲ್ಲ, ಅದನ್ನು ಅನಾಲಿಸಿಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಟೇಬಲ್ ಚಾರ್ಟ್ ಮೂಲಕ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಯಾವುದರಲ್ಲಿ ಯಾವ ಆರ್ಗನೈಸೇಷನಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಯಾವುದರಲ್ಲಿ ಕಡಿಮೆ ಇದೆ. ಸೇಮ್ ಇದೇ ರೀತಿ ಪ್ರಾಫಿಟ್ಟು ಮತ್ತು ಲಾಸ್ ಕೂಡ ಮಾಡ್ಬೋದು. 5 ಆರ್ಗನೈಸೇಷನ್ಗಳು ಕಳೆದ 5 ವರ್ಷದಲ್ಲಿ ಗಳಿಸಿರುವಂತಹ ಲಾಭ ಎಷ್ಟು, ಇನ್ವೆಸ್ಟ್ ಎಷ್ಟು ಮಾಡಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಈ ರೀತಿ ಟೇಬಲಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಿದಾಗ ನಾನು ಈಸಿಯಾಗಿ ಅದನ್ನು ಅರ್ಥ ಮಾಡ್ಕೋಬೋದು. ಯಾವುದು ಜಾಸ್ತಿ ಇನ್ವೆಸ್ಟ್ ಮಾಡಿದ್ರು, ಯಾರು ಜಾಸ್ತಿ ಪ್ರಾಫಿಟಲ್ಲಿದ್ದಾರೆ, ಯಾರು ಲಾಸಲ್ಲಿದ್ದಾರೆ. ಎರಡೆರಡು ಆರ್ಗನೈಸೇಷನ್ಗಳನ್ನು ಕೂಡ ನಾನು ಹೋಲಿಕೆ ಮಾಡ್ಬೋದು. ಅಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಯಾರು ಬೆಟರ್ ಇದ್ದಾರೆ. ಈ ರೀತಿ ನಾನು ಅನಾಲಿಸಿಸ್ ಮಾಡಲಿಕ್ಕೆ ಟೇಬಲ್ ಚಾರ್ಟು ಭಾಳ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಎಕ್ಸಾಮಲ್ಲಿ ಇಂಥದ್ದೇ ಒಂದು ಟೇಬಲ್ ಕೊಟ್ಟಿರ್ತಾರೆ, ಕೊಟ್ಟು ಅದ್ರ ಮೇಲೆ 4 ರಿಂದ 5 ಕ್ವಶನ್ಸ್ಗಳು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನಾನು ಕೆಳಗಡೆ ಹಾಕಿರೋದು, ಈ ರೀತಿ ಕ್ವಶನ್ಸ್ಗಳು ಬಂದಿದ್ದಾವೆ, ಆಲ್ರೆಡಿ ನಿಮಗೂ ಗೊತ್ತಿರುವಂಥ ವಿಚಾರ. ಎ ಮತ್ತು ಬಿ ಆರ್ಗನೈಸೇಷನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲಸಗಾರರ ಅನುಪಾತ ಎಷ್ಟು. ಈ ಟೇಬಲ್ ಕೊಡ್ತಾರೆ, ನಿಮಗೆ ಟೇಬಲ್ ಚಾರ್ಟಲ್ಲಿ ಕಾಣಿಸ್ತಾ ಇದೆ, ಸುಮಾರು ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ. ಎ ಮತ್ತು ಬಿ ಈ 2 ಆರ್ಗನೈಸೇಷನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂಥ ವರ್ಕರ್ಸ್ಗಳೇನಿದ್ದಾರಲ್ವ, ಆ ಕೆಲಸಗಾರರ ಅನುಪಾತ ಕಂಡುಹಿಡಿಬೇಕು ನೀವು. ಅನುಪಾತ ಅಂದ್ರೇನು, ಆ 2 ನಂಬರನ್ನು ನೋಟ್ ಮಾಡ್ಕೊಳ್ಬೇಕು. ಸಾಧ್ಯ ಆದಷ್ಟು ಸಂಕ್ಷಿಪ್ತ ರೂಪದಲ್ಲಿ ಛೇದ ಹೊಡೆಯೋದ್ರ ಮೂಲಕ ಅದರ ಆನ್ಸರನ್ನು ಹೇಳಬೇಕಾಗುತ್ತೆ. ಓಕೆ, ಈ ರೀತಿ ಕ್ವಶನ್ಸ್ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದರೆ ಪ್ರೀವಿಯಸ್ ನೆಟ್ ಅಥವಾ ಕೆಸೆಟಲ್ಲಿ ಬಂದಿರುವಂಥ ಕ್ವಶನ್ಸನ್ನು ಉದಾಹರಣೆಗೆ ತೆಗೆದುಕೊಂಡು ಈ 5 ಚಾರ್ಟ್ಗಳಿಗೆ ಒಂದೊಂದು ಕ್ವಶನ್ ಉದಾಹರಣೆಗೆ ತೆಗೆದುಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಜಸ್ಟ್ ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಇರೋದು. ನೆಕ್ಸ್ಟ್ ಒಂದು ಬಾರ್ ಚಾರ್ಟ್ ಅಂತ. ಬಾರ್ ಚಾರ್ಟ್ ಕೂಡ ಏನು ಮಾಡುತ್ತೆ, ಇದು ಹೋಲಿಕೆ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೊಂದು ಬಾರ್ ಚಾರ್ಟ್ ಕಾಣಿಸ್ತಾ ಇದೆ. ಎದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಮೇಲ್ಗಡೆ ಅವರು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್. ಬಾರ್ ಚಾರ್ಟ್ ಶೋವಿಂಗ್ ಮೆನ್ಸ್ ಆ್ಯಂಡ್ ವುಮೆನ್ಸ್ ಎವರೇಜ್ ಡೈಲಿ ಅರ್ನಿಂಗ್. ಪ್ರತಿನಿತ್ಯ ಸರಾಸರಿ ಪುರುಷರು ಮತ್ತು ಮಹಿಳೆಯರು ಅವರ ಸಂಪಾದನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಇಂಡೆಕ್ಸ್ ಕೂಡ ಕೊಟ್ಟಿದ್ದಾರೆ. ಏನು ವೈಟ್ ಕಲರ್ ಬಾರ್ ಏನಿದೆ ಅಲ್ವಾ, ಇದು ಮೆನ್ಸನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಲೈನ್ ಇರುವಂತಹ ಬಾರ್ ಏನಿದೆ ಅಲ್ವಾ, ಅದು ಮಹಿಳೆಯರನ್ನು ಪ್ರತಿನಿಧಿಸ್ತಾ ಇದೆ. ಓಕೆ, ಮಹಿಳೆಯರ ಡೈಲಿ ಅರ್ನಿಂಗ್ ಏನಾಗ್ತಾಯಿದೆ ನೋಡಿರಿ, 2000, 2001, 2, 3, 4 ಕಂಪೇರ್ ಮಾಡಿದಾಗ ಮಹಿಳೆಯರ ಸಂಪಾದನೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಪುರುಷರ ಸಂಪಾದನೆ ಕೂಡ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇರೋದು ಕಂಡುಬರ್ತಾ ಇದೆ. ಈ ರೀತಿ ಹೋಲಿಕೆ ಮಾಡಲಿಕ್ಕೆ ಇದನ್ನು ಬೇಸಾಗಿ ಇಟ್ಕೊಂಡು ನಿಮಗೆ ಸಾಕಷ್ಟು ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನಾನು ನಿಮಗೆ ಉದಾಹರಣೆಯಾಗಿ ತಿಳಿಸ್ತಾ ಇರೋದು. 2000ನೇ ವರ್ಷಕ್ಕೆ ಹೋಲಿಕೆ ಮಾಡಿದರೆ 2004ರಲ್ಲಿ ಮಹಿಳೆಯರ ಸಂಪಾದನೆಯಲ್ಲಾದ ಶೇಕಡಾವಾರು ಹೆಚ್ಚಳ ಎಷ್ಟು. ಎಲ್ಲ ಅಂಕಿಅಂಶ ಇಲ್ಲೇ ಇರುತ್ತೆ ನಿಮಗೆ. 2000ನೇ ಇಸ್ವಿಯಲ್ಲಿ ಎಷ್ಟಿದೆ ಅವ್ರ ಸಂಪಾದನೆ, 2004ರಲ್ಲಿ ಎಷ್ಟಿದೆ ಅಂತ ಗೊತ್ತಿದೆ. ಇನ್ಕ್ರೀಸ್ ಆಗಿರೋದಂತೂ ಕಾಣಿಸ್ತಾ ಇದೆ. ಅದನ್ನು ನೀವು ಶೇಕಡಾದಲ್ಲಿ ಹೇಳಬೇಕು. 100ಕ್ಕೆ ಎಷ್ಟು ಇನ್ಕ್ರೀಸ್ ಆಯಿತು ಅಂತ ಹೇಳಬೇಕಷ್ಟೇ. ಈ ರೀತಿ ಕ್ವಶನ್ಸ್ ಇದು ನಾನು ಒಂದು ಉದಾಹರಣೆ ಕೊಡ್ತಾ ಇರೋದು. ಇದೊಂದೇ ಗ್ರಾಫ್ ಬೇಸಾಗಿಟ್ಕೊಂಡು ನಿಮಗೇನು ಮಾಡ್ಬೋದು, ಅವ್ರ ಎಕ್ಸಾಮಲ್ಲಿ 4 ರಿಂದ 5 ಕ್ವಶನ್ಸ್ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಒನ್ ವೆರಿ ಫೇಮಸ್ ಆಗಿರೋದು, ನಾವು ಹೈಸ್ಕೂಲಲ್ಲೆಲ್ಲ ಬಳಕೆ ಮಾಡ್ಕೊಂಡಿರೋದು ಪೈ ಚಾರ್ಟ್ ಆರ್ ಸರ್ಕಲ್ ಗ್ರಾಫ್ ಅಂತ ಹೇಳೋದು. ಪೈ ಚಾರ್ಟಲ್ಲಿ ಏನು ಮಾಡಿರ್ತಾರೆ, ಸರ್ಕಲನ್ನು ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾ ಹೋಗ್ತಾರೆ. ಒಂದು ವೃತ್ತದಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ಏರಿಯಾವನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು, ಸೈನ್ಸು, ಹಿಂದಿ, ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಬಹುತೇಕ ಇದು ಯಾವುದೋ ಒಬ್ಬ ಸ್ಟೂಡೆಂಟ್ನ ಸ್ಕೋರ್ಗೆ ರಿಲೇಟೆಡ್ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ಆಲ್ರೆಡಿ ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಪೈ ಚಾರ್ಟ್ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ತೋರಿಸುತ್ತದೆ. ಪರೀಕ್ಷೆಯಲ್ಲಿ ಅವನು ಪಡೆದ ಒಟ್ಟು ಅಂಕಗಳು 540 ಆಗಿದ್ದರೆ ಗಣಿತದಲ್ಲಿ ಆತ ಪಡೆದ ಅಂಕಗಳು ಎಷ್ಟು ಅಂತ ಕೇಳ್ಬಿಡ್ತಾರೆ ನಿಮಗೆ. ಓಕೆ, ಇಲ್ಲಿ ನೋಡಿದ್ರೆ 540 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲೂ ಮಾರ್ಕ್ಸ್ ಬಳಕೆ ಆಗಿಲ್ಲ. ಇಲ್ಲೆಲ್ಲ 65 ಡಿಗ್ರಿ, 90 ಡಿಗ್ರಿ, 55 ಡಿಗ್ರಿ, 70 ಡಿಗ್ರಿ ಅಂತ ಈ ರೀತಿ ಬಳಕೆ ಮಾಡಿದ್ದಾರೆ. ಇವೆರಡನ್ನು ಬೇಸಾಗಿಟ್ಕೊಂಡು ನಾವೇನು ಮಾಡಬೇಕು, ಪ್ರತಿ ಸಬ್ಜೆಕ್ಟಲ್ಲೂ ಅವನು ಪಡ್ಕೊಂಡಿರುವಂಥ ಅಂಕವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮತ್ತು ವಿದ್ಯಾರ್ಥಿ ಗಳಿಸಿರುವಂಥ ಅಂಕಗಳನ್ನೆಲ್ಲ ಈ ರೀತಿ ಪೈ ಚಾರ್ಟಲ್ಲಿ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ ಯಾವುದರಲ್ಲಿ ಆತ ಜಾಸ್ತಿ ಗಳಿಸಿದಾನಂತ ನೋಡಿದ ತಕ್ಷಣಕ್ಕೆ ಹೇಳ್ಬೋದು, ಯಾವುದರಲ್ಲಿ ಅತಿ ಕಡಿಮೆ ಗಳಿಸಿದಾನಂತ ಕೂಡ ನೋಡಿದ ತಕ್ಷಣಕ್ಕೆ ಹೇಳ್ಬೋದು. ಮತ್ತು ಇನ್ನೊಂದು ಗಮನಿಸಬೇಕು, ಪೈ ಚಾರ್ಟಲ್ಲಿ ಬಂದಾಗ ಇದು ವೃತ್ತ ಇರುತ್ತೆ. ವೃತ್ತ ಕೇಂದ್ರದ ಕೋನ ಎಷ್ಟಿರುತ್ತೆ, ಪೂರ್ಣ ವೃತ್ತದಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, 360 ಡಿಗ್ರಿ ಇರುತ್ತೆ. ಅಂದರೆ ಇಲ್ಲೇನು 65 ಡಿಗ್ರಿ, 90 ಡಿಗ್ರಿ, 55 ಡಿಗ್ರಿ, 70 ಡಿಗ್ರಿ ಇನ್ನೊಂದು ಕೊಟ್ಟಿಲ್ಲ. ಓಕೆ, ಅದೆಲ್ಲ ಸೇರಿಸಿದ್ರೆ 360 ಡಿಗ್ರಿ ಆಗಬೇಕು. 360 ಡಿಗ್ರಿಯನ್ನು ಏನು ಮಾಡಿದ್ದಾರೆ, ಅವರು ಡಿವೈಡ್ ಮಾಡಿದ್ದಾರೆ. 540 ಅಂಕವನ್ನು ಕೂಡ ನಾವು ಅದೇ ರೀತಿ ಡಿವೈಡ್ ಮಾಡಬೇಕು. ಅಥವಾ ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಇದನ್ನು ಪರ್ಸೆಂಟೇಜ್ ರೂಪದಲ್ಲಿ ಕೊಟ್ಬಿಡ್ತಾರೆ. ಇದಿಷ್ಟು ಏನಿದೆ ಅಲ್ವ ಅದು ಪರ್ಸೆಂಟೇಜ್, ಅಂದರೆ 100ಕ್ಕೆ ಎಷ್ಟು ಅಂತ ಕೊಟ್ಬಿಡ್ತಾರೆ.
ಅದನ್ನು ಬೇಸಾಗಿಟ್ಕೊಂಡು ಕೂಡ ನಾವು ಕಂಡುಹಿಡಿಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ನಾವು ಅದನ್ನು ಪ್ರಾಬ್ಲಮಲ್ಲಿ ತೆಗೆದುಕೊಂಡಾಗ ನಿಮಗೆ ಅದು ಈಸಿಯಾಗಿ ಇನ್ನೂ ಅರ್ಥ ಆಗುತ್ತೆ. ಪೈ ಚಾರ್ಟ್ ಕೂಡ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಬಳಸ್ತೇವೆ ಅಂತ ಗೊತ್ತಿರಬೇಕು. ಅದೇ ರೀತಿ ಅಂಕಿಅಂಶಗಳ ದತ್ತಾಂಶಗಳನ್ನು ಹಿಸ್ಟೋಗ್ರಾಮ್ದಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಲಾಗುತ್ತೆ. ಲೈನ್ ಚಾರ್ಟಲ್ಲಿ ಕೂಡ ಇದನ್ನು ರೆಪ್ರೆಸೆಂಟ್ ಮಾಡಲಾಗುತ್ತೆ ಅಂತ ಹೇಳ್ಬೋದು. 3 ಕಂಪನಿಗಳ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಲಾಭ ಇರ್ಬೋದು, ಗಳಿಸಿರುವುದನ್ನು ಈ ರೀತಿ ಲೈನ್ ಚಾರ್ಟಲ್ಲಿ ಕೂಡ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಅಷ್ಟೇ ಹೋಲಿಕೆ ಮಾಡ್ಬೋದು, ಒಂದು ಕಂಪ್ನಿಯನ್ನು ಇನ್ನೊಂದು ಕಂಪ್ನಿ ಜೊತೆ ಹೋಲಿಕೆ ಮಾಡ್ಬೋದು, ವರ್ಷವನ್ನು ಬೇಸಾಗಿಟ್ಕೊಂಡು ಈ ರೀತಿ ಇರುತ್ತೆ. ಇವೆಲ್ಲವನ್ನು ಕೂಡ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಬಂದಾಗ ಬಳಕೆ ಆಗುವಂಥ ಅತ್ಯಂತ ಪ್ರಮುಖವಾದಂಥ ಚಾರ್ಟ್ಸ್ಗಳಂತ ಗುರುತಿಸೋದು ನಮ್ಮ ಸಿಲೆಬಸ್ಸಲ್ಲಿ 5 ಇರೋದು ಕಂಡು ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರತಿಯೊಂದು ಚಾರ್ಟಿಗೂ ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡು ಒಂದೊಂದು ಪ್ರಾಬ್ಲಮನ್ನು ಬಿಡಿಸ್ತಾ ಹೋದರೆ ಅವಾಗ ನಿಮಗೆ ಇದನ್ನು ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಎಕ್ಸಾಮಲ್ಲಿ ಬಹುತೇಕ ಈ ಚಾರ್ಟ್ಗಳನ್ನೇ ಬೇಸ್ ಆಗಿಟ್ಕೊಂಡು ಕ್ವಶನ್ ಕೇಳಿರೋದು ಕಂಡು ಬರುತ್ತೆ. ಉಳಿದಿರುವಂಥ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಥೆರೆಟಿಕಲ್ ಆಗಿ ಆ ಕಾನ್ಸೆಪ್ಟ್ ಕ್ಲಿಯರ್ ಮಾಡಲಿಕ್ಕೆ ಗೊತ್ತಿರಬೇಕು. ಮತ್ತು ಕೆಲವೊಂದು ಟೈಮ್ ಅದ್ರ ಬೇಸ್ ಮೇಲೆ ಕೂಡ 1 or 2 ಕ್ವಶನ್ ಕೇಳ್ಬೋದು. ಚಾರ್ಟನ್ನು ಬೇಸ್ ಆಗಿಟ್ಕೊಂಡು 2-3 ಕ್ವಶನ್ ಕೇಳ್ಬೋದು. ಒಟ್ಟು 5 ಕ್ವಶನನ್ನು ಅವ್ರು ಯಾವ ರೀತಿ ಆದರೂ ಬೈಫರ್ಗೇಷನ್ ಮಾಡಿ ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾಗಿದ್ದು ಮ್ಯಾಪಿಂಗ್ ಆಫ್ ಡಾಟಾ ಅಂತ ಅಥವಾ ಡಾಟಾ ಮ್ಯಾಪಿಂಗ್ ಅಂತ ಹೇಳೋದು. ಮ್ಯಾಪಿಂಗ್ ಆಫ್ ಡಾಟಾ ಅಥವಾ ಡಾಟಾ ಮ್ಯಾಪಿಂಗ್ ಅಂತ ಹೇಳೋದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಅಂದರೆ ಇರುವಂತಹ ದತ್ತಾಂಶವನ್ನು ಮ್ಯಾಪಿಂಗ್ ಮಾಡೋದು. ಇತ್ತೀಚೆಗೆ ಬಂದಾಗ ಯಾರು ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರ್ತೀರೋ ಅಥವಾ ಗೆಸ್ಟ್ ಲೆಕ್ಚರ್ ಅಥವಾ ನೀವು ಸ್ಟೂಡೆಂಟ್ಸ್ ಆಗಿ ಓದ್ತಾ ಇರ್ಬೋದು, ಅಲ್ಲೆಲ್ಲ ಸ್ವಲ್ಪ ನಿಮ್ಮ ಮ್ಯಾಪಿಂಗ್ ನಡೀತಾ ಇರುತ್ತೆ. ಅಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ನಿಮಗೆ ರಿಲೇಟೆಡ್ ಆಗಿರುವಂಥ ದತ್ತಾಂಶ ಅವ್ರ ಹತ್ರ ಇರುತ್ತೆ, ಅದನ್ನು ಮ್ಯಾಪ್ ಮಾಡಲಿಕ್ಕೆ ಬಳಸ್ತಾ ಇರ್ತಾರೆ. ಏನಿದು ಡಾಟಾ ಮ್ಯಾಪಿಂಗ್ ಅಂತ ನೋಡ್ತಾ ಹೋದರೆ ದತ್ತಾಂಶಗಳನ್ನು ಲಿಂಕ್ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳೋದು. ಪ್ರೊಸೆಸ್ ಆಫ್ ಡಾಟಾ ಲಿಂಕಿಂಗ್ ಏನೋ ಡಾಟಾ ಮ್ಯಾಪಿಂಗ್ ಅಂತ ಹೇಳೋದು. ನನ್ನ ಬಗ್ಗೆ ಯಾವುದೊಂದು ದತ್ತಾಂಶ ಅವೈಲೇಬಲ್ ಇದೆ, ನಾನು ಸ್ಟೂಡೆಂಟ್ ಇದ್ದೀನಂತ ನಾನು ಅಸ್ಯೂಮ್ ಮಾಡ್ಕೊಂಡಾಗ ನನ್ನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾನು ಆನ್ಲೈನಲ್ಲಿ ಅವರಿಗೆ ಪ್ರೊವೈಡ್ ಮಾಡಿರ್ತೀನಿ. ಆ ಮಾಹಿತಿಯನ್ನು, ಆ ದತ್ತಾಂಶವನ್ನು ಏನು ಮಾಡ್ತಾರೆ, ಲಿಂಕ್ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಕೋರ್ಸಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಸಬ್ಜೆಕ್ಟಿಗೆ ಲಿಂಕ್ ಮಾಡ್ತಾ ಹೋಗ್ತಾರೆ. ಅಥವಾ ನಾನು NCC ಇದೆ, ನಾನು NCC ಅನ್ನು ರನ್ ಮಾಡ್ತಾ ಇದ್ದೀನಿ ನನ್ನ ಕಾಲೇಜಲ್ಲಿ. NCCಯಲ್ಲಿರುವಂಥ ಸ್ಟೂಡೆಂಟ್ಗೆ ನಾನು ಮಾರ್ಕ್ಸನ್ನು ಕೊಡಬೇಕು, ಈಗ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕೊಡಬೇಕು. ಅವಾಗ ನಾನು ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಅಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಅಂತ ನಾನು ಮಾರ್ಕ್ಸ್ ಡಿವೈಡ್ ಮಾಡ್ಕೊಂಡು ಆ ಹುಡುಗರು ಡಾಟಾವನ್ನು ಅಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಈ ರೀತಿ ದತ್ತಾಂಶಗಳನ್ನು ಲಿಂಕ್ ಮಾಡುವಂಥ ಪ್ರಕ್ರಿಯೆಗೆ ಅಥವಾ ಪ್ರೊಸೆಸ್ ಆಫ್ ಡಾಟಾ ಲಿಂಕಿಂಗ್ಗೆ ಡಾಟಾ ಮ್ಯಾಪಿಂಗ್ ಅಂತ ಕರೆಯಲಾಗುತ್ತೆ. ಯಾಕೆ ಇದನ್ನು ಮಾಡಬೇಕು, ಇದರಿಂದ ಏನಂತ ನೋಡ್ತಾ ಹೋದರೆ ನಾವು ಸಂಗ್ರಹಿಸಿರುವ ಸಾಕಷ್ಟು ವಿಭಿನ್ನ ಪ್ರಕಾರದ ದತ್ತಾಂಶಗಳನ್ನು ಪರಸ್ಪರ ಲಿಂಕ್ ಅಥವಾ ಕನೆಕ್ಟ್ ಮಾಡುವ ಮೂಲಕ ಸಾಕಷ್ಟು ವಿಧಗಳಲ್ಲಿ ಅದನ್ನು ವಿಶ್ಲೇಷಣೆ ಮಾಡಬಹುದಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಡಾಟಾ ಮ್ಯಾಪಿಂಗ್ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ನಾವು ಸಂಗ್ರಹಿಸಿರುವಂಥ ಮಾಹಿತಿ ಒಂದೇ ಉದ್ದೇಶಕ್ಕಾಗಿ ಬಳಕೆ ಆಗ್ತಿರಲ್ಲ, ಬೇರೆ ಬೇರೆ ಉದ್ದೇಶಕ್ಕಾಗಿ ಬೇರೆ ಬೇರೆ ವಿಧಗಳಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ನಮ್ಮಲ್ಲಿರುವಂಥ ಡಾಟಾವನ್ನು ನಾವು ಮ್ಯಾಪಿಂಗ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಎ ಮತ್ತು ಬಿ ಅನ್ನುವಂಥ 2 ವ್ಯಕ್ತಿಗಳಿದ್ದಾರೆ. ಅವರಿಬ್ಬರು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಆದಾಯವನ್ನು ಹೋಲಿಕೆ ಮಾಡಬೇಕು, ಯಾರ್ದು ಜಾಸ್ತಿ ಇನ್ಕಮ್ ಇದೆ ಅಂತ ಹೋಲಿಕೆ ಮಾಡಬೇಕಾದ್ರೆ ನಮ್ಮಲ್ಲಿ ಅವರಿಬ್ಬರ ಬಗ್ಗೆ ಲಭ್ಯವಿರುವಂತಹ ದತ್ತಾಂಶ ಏನಿದೆ ಅಲ್ವಾ, ಮಾಹಿತಿ ಇನ್ಫಾರ್ಮೇಷನ್ ಇದೆ ಅಲ್ವಾ, ಅದನ್ನು ಪರಸ್ಪರ ಲಿಂಕ್ ಮಾಡೋದ್ರ ಮೂಲಕ ನಾವು ಈಸಿಯಾಗಿ ಹೋಲಿಕೆ ಮಾಡ್ಬೋದು. ಯಾರ ಆದಾಯ ಹೆಚ್ಚಿದೆ, ಯಾರ ಆದಾಯ ಕಡಿಮೆ ಇದೆ ಅಂತ ಹೇಳ್ಬೋದು. ಅಥವಾ ಅವರ ವೆಚ್ಚಗಳಾಗಿರ್ಬೋದು, ಅವರು ಪ್ರತಿ ತಿಂಗಳು ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಅನ್ನೋದನ್ನು ಕೂಡ ನಾವೇನು ಮಾಡ್ಬೋದು, ಮ್ಯಾಪಿಂಗ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ಈ ರೀತಿ ನಮ್ಮಲ್ಲಿರುವಂತಹ ಮಾಹಿತಿ ಏನಿದೆ ಅಲ್ವಾ, ಆ ದತ್ತಾಂಶವನ್ನು ಲಿಂಕ್ ಮಾಡುವಂಥ ಒಂದು ಪ್ರೋಸೆಸ್ ಏನಿದೆ ಅಲ್ವಾ, ಆ ಪ್ರೋಸೆಸ್ಗೆ ಡಾಟಾ ಮ್ಯಾಪಿಂಗ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಆನ್ಲೈನಲ್ಲಿ ನಾವು ಇತ್ತೀಚಿನ ದಿನದಲ್ಲಿ ಬಂದಾಗ ಅಡ್ಮಿಷನ್ ಸಮಯದಲ್ಲಿ ನೀಡುವಂಥ ಮಾಹಿತಿ ಆಗಿರ್ಬೋದು, ಆಮೇಲೆ ನಾನು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಸಮಯದಲ್ಲಿ ನಾನು ಕೊಟ್ಟಿರುವಂಥ ಮಾಹಿತಿಯನ್ನು ಬೇಸ್ ಆಗಿಟ್ಕೊಂಡು ಸಾಕಷ್ಟು ರೀತಿ ಮ್ಯಾಪಿಂಗನ್ನು ಮಾಡಲಾಗುತ್ತಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಏನು, ಡಾಟಾ ಆ್ಯಂಡ್ ಗವರ್ನೆನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲ್ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆನೇ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೇನ್ ಟೈಟಲ್ ಅದೇ ಇರೋದು. ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಸಂಗ್ರಹಿಸಿರುವಂಥ ದತ್ತಾಂಶಗಳನ್ನು ಆಧರಿಸಿ ವಿಶ್ಲೇಷಣೆ ಮಾಡೋದು. ಅಂದರೆ ನಾನು ಸಂಗ್ರಹಿಸಿರುವಂಥ ಮಾಹಿತಿಯನ್ನು ಬೇಸಾಗಿಟ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೇಳೋದು, ಅಥವಾ ವ್ಯಾಖ್ಯಾನಿಸೋದಂತಾದರೂ ಹೇಳ್ಬೋದು. ನನ್ನಲ್ಲಿರುವಂಥ ಮಾಹಿತಿಯನ್ನು ಅಥವಾ ನಾನು ಸಂಗ್ರಹಿಸಿರುವಂಥ ಪ್ರೈಮರಿ ಡಾಟಾ ಆಗಿರ್ಬೋದು, ಸೆಕೆಂಡರಿ ಡಾಟಾ ಆಗಿರ್ಬೋದು, ಅದನ್ನೆಲ್ಲ ಬೇಸಾಗಿಟ್ಕೊಂಡು ವಿಶ್ಲೇಷಣೆ ಮಾಡೋದು, ವ್ಯಾಖ್ಯಾನಿಸೋದಕ್ಕೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನಾನು ನಿಮಗೊಂದು ಉದಾಹರಣೆಯಾಗಿ ಇಲ್ಲಿ ಒಂದು ಇಮೇಜ್ ಬಳಕೆ ಮಾಡ್ಕೊಂಡಿದ್ದೀನಿ. ಕರ್ನಾಟಕದ SSLC ರಿಸಲ್ಟ್ ಬಂದಾಗ ಕಾಮನ್ ಆಗಿ ನೆಕ್ಸ್ಟ್ ಡೇ ನ್ಯೂಸ್ ಪೇಪರಲ್ಲೆಲ್ಲ ಅನಾಲಿಸಿಸ್ ಆಗ್ತಾ ಹೋಗುತ್ತೆ. ಡಿಸ್ಟ್ರಿಕ್ಟ್ ವೈಸ್ ಅನಾಲಿಸಿಸ್ ಆಗ್ತಾ ಹೋಗುತ್ತೆ, ಏರಿಯಾ ವೈಸ್, ಅಂದರೆ ರೂರಲ್ ಏರಿಯಾದಲ್ಲಿ ಎಷ್ಟು, ಅರ್ಬನ್ ಏರಿಯಾದಲ್ಲಿ ಎಷ್ಟು ಆಗಿರ್ಬೋದು, ಹುಡುಗರು ಎಷ್ಟು ಜನ ಪಾಸ್ ಆಗಿದ್ದಾರೆ, ಹುಡುಗಿಯರು ಎಷ್ಟು ಜನ ಪಾಸ್ ಆಗಿದ್ದಾರೆ, ಸಬ್ಜೆಕ್ಟ್ ವೈಸ್ ಆಗಿರ್ಬೋದು.
ಈ ರೀತಿ ಅಥವಾ ಬೇರೆ ಬೇರೆ ಡಿವಿಷನ್ ವೈಸ್ ಆಗಿರ್ಬೋದು. ಈ ರೀತಿ ಸಾಕಷ್ಟು ಬೇರೆ ಬೇರೆ ನನ್ನಲ್ಲಿರುವಂತಹ ಡಾಟಾವನ್ನು ಏನು ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಈ ರೀತಿ ಸಂಗ್ರಹಿಸಿರುವಂಥ ದತ್ತಾಂಶಗಳನ್ನು ಆಧರಿಸಿ ಅಥವಾ ಸಂಗ್ರಹಿಸಿರುವಂಥ ಮಾಹಿತಿಯನ್ನು ಬೇಸಾಗಿಟ್ಕೊಂಡು ಅನಾಲಿಸಿಸ್ ಮಾಡೋದು, ವ್ಯಾಖ್ಯಾನಿಸೋದು, ವಿಶ್ಲೇಷಣೆ ಮಾಡೋದಕ್ಕೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿಬೋದು. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು, ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಜನ ಪಾಸ್ ಆಗಿದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಹುಡುಗರು ಫೇಲ್ ಆಗಿದ್ದಾರೆ, ಅದಕ್ಕೆ ಏನು ಕಾರಣ ಇರ್ಬೋದು, ಯಾವ ಡಿಸ್ಟ್ರಿಕ್ಟ್ ಟಾಪಲ್ಲಿ ಬಂದಿದೆ, ಯಾವ ಡಿಸ್ಟ್ರಿಕ್ಟಲ್ಲಿ ಬಹಳ ಕಡಿಮೆ ರಿಸಲ್ಟ್ ಬಂದಿದೆ, ಅದಕ್ಕೇನು ಕಾರಣ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ರಿಸಲ್ಟ್ ಹೆಚ್ಚು ಬರಲಿಕ್ಕೆ ಏನು ಕಾರಣ ಇರ್ಬೋದು, ಅಥವಾ ಯಾವುದೋ ಭಾಗದಲ್ಲಿ ಕಡಿಮೆ ಆಗಿದೆ ಯಾವುದೋ ಡಿಸ್ಟ್ರಿಕ್ಕಲ್ಲಿ, ಅದಕ್ಕೇನು ಸೊಲ್ಯೂಷನ್ ಕೈಗೊಳ್ಳಬೇಕು. ಈ ರೀತಿ ಸಂಗ್ರಹಿಸಿರುವಂಥ ಮಾಹಿತಿಯನ್ನು ಬೇಸಾಗಿಟ್ಕೊಂಡು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ನಾನು ಅದನ್ನು ಅನಾಲಿಸಿಸ್ ಮಾಡೋದು, ವಿಶ್ಲೇಷಣೆ ಮಾಡೋದು, ವ್ಯಾಖ್ಯಾನಿಸೋದಕ್ಕೆ ನಾನು ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೇಳ್ಬೋದಾಗಿದೆ. ಇನ್ನು ಕೊನೆಯದಾಗಿ ಡಾಟಾ ಆ್ಯಂಡ್ ಗವರ್ನೆನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು. ಡಾಟಾ ಆ್ಯಂಡ್ ಗವರ್ನೆನ್ಸ್ ಅಂದರೆ ನಾವು ಸಂಗ್ರಹಿಸಿರುವಂಥ ಮಾಹಿತಿಯನ್ನು ನಿರ್ವಹಿಸ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಆಗಿರೋದು. ನಾವು ಹಿಂದೆ ಹೋದರೆ ಒಂದು ಸುಮಾರು ಒಂದು 15-20 ವರ್ಷ ಹಿಂದೆ ಹೋದರೆ ನಾವು ಸಂಗ್ರಹಿಸುವಂಥ ಬಹುತೇಕ ಮಾಹಿತಿ ಎಲ್ಲವೂ ಕೂಡ ಲಿಖಿತ ರೂಪದಲ್ಲಿ ಇರ್ತಾ ಇತ್ತು. ಅಂದರೆ ಅದು ಯಾವುದೋ ಒಂದು ರಿಜಿಸ್ಟ್ರಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೇವೆ, ಯಾವುದೋ ಒಂದು ಆಫ್ಲೈನಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನದಲ್ಲಿ ಬಹುತೇಕ ಕಲೆಕ್ಟ್ ಮಾಡ್ತಾ ಇರುವಂಥ ಡಾಟಾ ಎಲ್ಲವೂ ಕೂಡ ಆನ್ಲೈನ್ ಮೂಲಕನೇ ನಡೀತಾ ಇರೋದು. ಹಾಗಾಗಿ ಈ ರೀತಿ ಸಂಗ್ರಹಿಸಿರುವಂತಹ ದತ್ತಾಂಶ ಏನಿದೆ ಅಲ್ವಾ, ಅದರ ಲಭ್ಯತೆ ಆಗಿರ್ಬೋದು, ಅದರ ಅನ್ವಯಿಸುವಿಕೆ ಆಗಿರ್ಬೋದು, ಅದರ ಸಮಗ್ರತೆ ಸುರಕ್ಷತೆಗಾಗಿ ಬಳಸುವಂತಹ ತಂತ್ರಗಳಿಗೆ ಡಾಟಾ ಆ್ಯಂಡ್ ಗವರ್ನೆನ್ಸ್ ರಿಲೇಟೆಡ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ದತ್ತಾಂಶ ಸಂಗ್ರಹಿಸೋದಷ್ಟೇ ಅಲ್ಲ, ಅವುಗಳನ್ನು ರಕ್ಷಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವುಗಳ ಗೌಪ್ಯತೆ ಕಾಪಾಡಬೇಕು, ದತ್ತಾಂಶಗಳನ್ನೆಲ್ಲ ನಾವು ಬ್ಯಾಕಪ್ ತೆಗೆದುಕೊಳ್ಳಿಕ್ಕೆ ಚಾನ್ಸ್ ಇರಬೇಕು. ಈ ರೀತಿ ಆನ್ಲೈನಲ್ಲಿ ಇವತ್ತು ಡಾಟಾಗಳು ನಮಗೆ ಅವೈಲೇಬಲ್ ಇರೋದ್ರಿಂದ ನಾವೆಲ್ಲ ಆನ್ಲೈನಲ್ಲೇ ಈ ಡಾಟಾಗಳನ್ನೆಲ್ಲ ನಾವು ಸ್ಟೋರ್ ಮಾಡ್ತಾ ಇರೋದ್ರಿಂದ ಅವುಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕಾನ್ಸೆಪ್ಟಿಗೆ ಡಾಟಾ ಆ್ಯಂಡ್ ಗವರ್ನೆನ್ಸ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಯಾವುದೇ ಸರ್ಕಾರ ಯಾವುದೇ ಯೋಜನೆ ಆಗಿರ್ಬೋದು, ಯಾವುದೇ ಕಾಯ್ದೆ ಕಾನೂನುಗಳನ್ನು ರಚಿಸಬೇಕು, ಅದನ್ನು ಜಾರಿಗೆ ತರಬೇಕಾದ್ರೆ ಅದಕ್ಕೆ ಬೇಕಾದಂತಹ ಡಾಟಾಗಳನ್ನು ಅವರು ಫಸ್ಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅನಾಲಿಸಿಸ್ ಮಾಡೋದ್ರ ಮೂಲಕನೇ ಪ್ರತಿಯೊಂದು ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಪ್ಲ್ಯಾನು, ಪ್ರತಿಯೊಂದು ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಕೂಡ ಮಾಡ್ತಾರಂತ ಹೇಳ್ಬೋದು. ಹಾಗಾಗಿ ಡಾಟಾ ಆ್ಯಂಡ್ ಗವರ್ನೆನ್ಸ್ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆ, ಇದಿಷ್ಟು ಕೆಸೆಟ್ನ ಜನರಲ್ ಪೇಪರಲ್ಲಿ ಬಂದಾಗ ಡಾಟಾ ಇಂಟರ್ಪ್ರಿಟೇಷನ್ಗೆ ರಿಲೇಟೆಡ್ ಆಗಿರುವಂಥ ಥೆರೆಟಿಕಲ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಓಕೆ, ಥೆರೆಟಿಕಲ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಸ್ ಆಗಿಟ್ಕೊಂಡು ನಾವೇನು ಮಾಡಬೇಕು, ಎಕ್ಸಾಮಲ್ಲಿ ಥೆರೆಟಿಕಲ್ ಆಗಿ ಕೂಡ 1 or 2 ಕ್ವಶನ್ ಕೇಳ್ಬೋದು ನಿಮಗೆ, ಅದಕ್ಕೂ ರೆಡಿ ಆಗಬೇಕು. ಪ್ರಾಕ್ಟಿಕಲ್ ಆಗಿ ಬಂದಾಗ ನಾನು ಹೇಳ್ದಲ್ವ ನಿಮಗೆ ಚಾರ್ಟ್ ರೂಪದಲ್ಲಿ ನಿಮಗೆ ಕ್ವಶನ್ ಕೊಟ್ಟಿರ್ತಾರೆ. ಪೈ ಚಾರ್ಟ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ನಮ್ಗೆ 5 ರೀತಿಯಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ ಸಿಲೆಬಸಲ್ಲಿ ಬಂದಾಗ. ಯಾವುದಾದ್ರೂ ಒಂದು ಚಾರ್ಟ್ ಕೊಟ್ಟಿರ್ತಾರೆ, ಆ ಚಾರ್ಟನ್ನು ಬೇಸ್ ಆಗಿಟ್ಕೊಂಡು 3ರಿಂದ 5 ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಅವುಗಳನ್ನು ಬಿಡಿಸುವಂಥ ಒಂದು ಪ್ರಯತ್ನ ನಾವು ಮಾಡಬೇಕು. ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಟಾಪಿಕನ್ನು ಪ್ರಾಕ್ಟಿಕಲ್ ಆಗಿ ಪ್ರೀವಿಯಸ್ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ಸನ್ನೇ ಬೇಸ್ ಆಗಿಟ್ಕೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ 2 ಕ್ಲಾಸನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಬಹುತೇಕ ನನ್ನ ಪ್ರಕಾರ ನೀವು ಕೆಸೆಟ್ಟಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ಗೆ ರಿಲೇಟೆಡ್ ಆಗಿ ಬರುವಂಥ 5 ಕ್ವಶನಲ್ಲಿ 5 ಕ್ವಶನ್ ಕೂಡ ನೀವು ಈಸಿಯಾಗಿ ಬಿಡಿಸ್ಬೋದು. ಆದರೆ ಅದಕ್ಕೆ ನಿಮ್ಮ ಪ್ರಾಕ್ಟೀಸ್ ಬಹಳ ಅವಶ್ಯಕತೆ ಇದೆ. ಇದು ಥೆರೆಟಿಕಲ್ ಆಗಿ ಓದ್ಕೊಂಡು ಹೋಗ್ತೇವೆ, ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ನಾವು ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತಾ ಹೋಗ್ತೇವಲ್ವಾ, ಆ ಪ್ರಾಬ್ಲಮ್ ಸೊಲ್ಯೂಷನ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತ ನೀವು ಎಕ್ಸಾಮಲ್ಲಿ ಕೂಡ ಸಕ್ಸಸ್ ಕಾಣ್ಬೋದಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.